ಒಡಿಯೂರು ಶುರುವಾದ 25 ವರ್ಷ ಆಗಿದೆ. ಒಂದು 25ನೇ ಸಾಹಿತ್ಯ ಸಮ್ಮೇಳನ ಇನ್ನು ಮೂಲ ಕಾಂಡೆ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ನಡೆತದೆ. ಅವು ಅಧ್ಯಾತ್ಮ ಮಂದಿರದ ಉದೀಪನ ಉದಕ್ಕೆ ರಡ್ಡೆಗಳ ಒಂಜೆ ಗೊಂಜಿ ಸಂಬಂಧ ಉಂಡು ಪಡೆದು ಯಾನು ನೆನೆತೊಂದು ದಾಯ ಪಂಡ ಸಾಹಿತ್ಯ ಸಮ್ಮೇಳನದ ಬೊಳ್ಳಿ ಪರ್ವದ ಉದೀಪನ ಐತ ಒಟ್ಟಿಗೆ ಅಧ್ಯಾತ್ಮ ಮಂದಿರದ ಉದೀಪನ ಒಂದು ರಡ್ಲ ಒಂಜಿ ದೈತ ರಡ್ಡು ಹೆಸರದ ಲೆಕ್ಕ ಮೂಲು ಒಡಿಯೂರಿಗೂ ಶೋಭಾಯಮಾನವಾದ ಒಂಜಿ ಕಾರ್ಯಕ್ರಮ ಬಂದು ಸುರುಕು ಯಾನು ಭಿನ್ನವಿತೋನ್ಯಾಗ ಯಾನು ಸಂತೋಷ ಪಡೆದು ಚಾವಡಿನ ಬಿತ್ತು ಇನಿತ್ತ ಈ 25ನೇ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ವಹಿಸುವಂದಿನ ಭಾಸ್ಕರ್ ರೈ ತುಳು ಬಣ್ಣಗ ನಂಗೆ ಮಾತ್ರ ನೆನಪಾಪನೆ ಮೆತ್ತೆನ ಅಂತೆ ಅದು ತುಳುವಿನ ಬಣ್ಣ ಅಂತೆ ಮೆತ್ತೆನದಾಗಲಿ ಅಂತ ಅರ್ಥ ಅದಂತೆ ಬರೀಕೊಳ್ಳ ನಮ್ಮ ಈ ಕರಾವಳಿದ ಈ ಭಾಗ ತುಳುಂದಾಂಡ ವಿಶ್ವಾಸ ಒಬ್ಬ ಅರಿಮಲ್ಲವು ಓಳು ಕೊಂಡಲ ಕರಾವಳಿಯಿಂದ ಪಂಡು ಬಿಟ್ಟಿದೆ ನಂಗೆ ಕೊಂಚ ಮಾನಾದಿಕೆ ಉಂಟು ಬೇತೆ ಓಡಾಡಿತ ಪುರಾಣಿ ಕೇಳಿ ಒಂದು ಇಲಾಖೆ ಆಯ್ಕೆ ಮಾಡ್ಕೊಂಡಾಗ ನೀವು ಕರಾವಳಿಯವರನ್ನು ಕೇಂದ್ರ ಆಯ್ಕೆ ಮಾಡ್ತೀರಿ ಈಗ PA ಏನು ಕೊಡುದು ಬಂದ ಕರಾವಳಿ ಜನ ಓಡುವುದೇ ಮಾಡಿದ್ರು ಅವ್ರ ಅಮ್ಮ ಹೆಗ್ಗಳಿಕೆ ನಮ್ಮ ಮಾನಾದಿಗೆ ಹಂಚೋಡು ನನಗೆ ತುಳುವಾಡ ತಗ್ಗಂಡೋಗು ಬುಡೆ ಮೂಜಿ ಉದಾಹರಣೆ ತಗ್ಗಂಡೋಗು ಮೂಜಿ ಬುಡೆ ನಮ್ಮ ತಗ್ಗದ ಕಂಡ ಆಯ್ನಿದ್ದವರ ನನಗೆ ಹೆಚ್ಚಿಗೆ ಬುಡೆಲ್ಲ ಹೆಚ್ಚದ ಕಡೆ ನನಗೆ ಸಾಧ್ಯತೆ ಆಗ್ತದೆ ನಮ್ಮನ್ನು ಜನಕ್ಕೂ ಅಂಚ ಉಪಯೋಗ ಮಾಡಬೇಕು ಅಂಚಂದ್ರೆ ನಮ್ಮನ್ನು ಬದುಕುವ ಪ್ರೀತಿ ವಿಶ್ವಾಸಗಳು ಬದುಕುನಿಟ್ಟು ತುಳುವೇರು ದೆತ್ತಿ ಕೈಯಲ್ಲಿ ಬಣ್ಣ ತಪ್ಪಾವಂತೆ ತುಳುವಣ ಶಕ್ತಿ ಉಂಟು ಇನ್ನು ಮಾತ್ರ ತುಳುವಂದಿಲ್ಲ ಕರ್ನಾಟಕ ರಾಜ್ಯೋತ್ಸವ ಆಗುವುದು ಕರ್ನಾಟಕ ರಾಜ್ಯದ ಉದಯ ಆಗುವುದು ಒಂದು ನಮ್ಮ ಮಾತು ನಾನೇ ಅಂತ ತುಳು ಮಾತ್ರ ಒಂದು ಅರ್ಥ ತಾನು ಉದಯ ಅಂಚ ಕರ್ನಾಟಕ ಉದಯ ಇದೀಗ ತುಳು ರಾಜ್ಯದ ಉದಯ ಆಯ್ತು ಖಂಡಿತ ಉದಯ ಆಯ್ತು ಇದರ ಸಂಶಯ ಇಲ್ಲ ಮತ್ತೆ ಬದಲಾವಣೆ ನಮ್ಮ ಭಾಗಗಳು ತುಂಡು ತುಂಡು ಆಗ್ತದೆ ಆಂಡಲ ತುಳು ಭಾಷೆನ ಒರಿಪುನಂಚಿನ ಪ್ರಯತ್ನ ನಮ್ಮ ಮಾಡ್ಕೊಳ್ಳೋದು ತುಳು ಭಾಷೆನ ಒರಿಪಾವಣೆ ಎಂಚ ಬರೆಡೆ ಯಾರುವ ಯಾರು ಪಾತೆರಡು ನಮ್ಮ ಪಾತೆರ್ನೇ ಯಾವ ಆಯ್ತು ಒಟ್ಟಿಗೆ ಸೇರೋಣ ಇನ್ನು ಮಾಡುವಂಥ ತುಳು ಪಾತ್ರ ತುಂಬ ಶಾಲೆ ಮತ್ತೆ ಎಂಚ ಮಾತಾಡೋದು ಬೆಂಚ್ ಮೇಲೆ ನಿಲ್ಲೊಂದು ಕಂಡದಿತ್ತೆ ತುಳು ಮಾತಾಡಬಾರ್ದು ಬೆಂಚ್ ಮೇಲೆ ನಿಲ್ಲೊಂದು ಕನ್ನಡವೇ ಮಾತಾಡಬೇಕು ಬಗಳ ಪಾತ್ರ ಎರಡು ಪೆಟ್ಟಿತ್ತು ಅದಿತ್ತೆ ಪೆಟ್ಟದಲ್ಲ ಇತ್ತೆ ಮುಟ್ಟದೆ ಗೊತ್ತಿಲ್ಲ ಶಾಲೆ ಮುಟ್ಟದ ಬೇಜ ಇಲ್ಲಿ ಓಡವು ಮತ್ತೆ ಬದಲಾಗ್ತಿನ ಸಮಯ ಅಂಡ ತುಳುನಿ ಎಂಚ ಒರಿತೊಣ್ಣೆ ಏನು ವರ್ಷದ ಪಂಡೊಂದುಪ್ಪೆ ಪಂಡಿತ ಅಪ್ಪೆನ ಹಾಕಿದ್ರೆ ಜಾಗ ಪಂಡಿಜ ಅಮ್ಮೆನ ಆಯ್ತಿಂತೆ ಈಗಾದೆ ನಮ್ಮ ಐತೆ ಮೂರಿ ಕಾಡದಂಚೆ ಪೈಲೆ ಮುರಿಯದಕ್ಕೆ 21 ಬರ್ತಾಯಿ ಒಂದು ತಿಂಗಳ ಕೈ ಪಾಟದ ಬಳಸಾಡು ಬಡದಿನಾಗ ಇಟ್ಟು ಪರಿ ನೀನು ಅಡ್ದು ಬಳಸೋದು ಪಡೆ ನಾನು ಪೇಂಟದಂಚೆ ಬೋದು ಬರ್ತದೆ ತಿರುಗಿದ್ದು ಪೇಂಟದಂಚೆ ಬೋದು ಬಂದಾಗ ಅಡಿಗೆ ತಯಾರು ಮಾಡ್ಬಿಡತ್ತ ಅಡಿಗೆ ತಯಾರು ಮಾಡ್ತಾವೆ ಮಂತದ ಬಳಸಿನಾಗ ಕಂಡಿದ ಇಟ್ಟು ಬಾಳೆ ನಿಲ್ಕೋ ನಿಲ್ತನಿಗೆ ಆ ನಿಲ್ಕನ ಬಾಲೆ ಪಂಡ್ಕೊಂಡಿಗೆ ಮನಸ್ಸಿಗೆ ಪಂಡ್ಕೊಂಡಿಗೆ ಒಳ್ಳೆ ಪಂಡಿಂದ ಅಪ್ಪೆ ನಾನು ಅಟ್ಟಿದೆ ಜಾರು ಪಂಡಿಜ ಅಮ್ಮೆನ ಆಯ್ತು ತಿಂಪೇನೆ ನಿಜವೋ ತಾನೇ ತಿಂದ್ಕೆಂಡ ಮುಯ್ಯದ್ದಕ್ಕೆ ನೀನು ನಾಯಿ ತಿಂತೇನೆ ಮುಯ್ಯದ್ದಕ್ಕೆ ನೀನು ನಾಯಿ ತಿಂದಿನಡ್ದಾದ ಇಲ್ಲ ಅಡಿಗೆ ಒಂದು ಬೇರೆ ಬೇರೆ ಸೊತ್ತು ತಿಕ್ಕಿಗೆ ಅಂಚಿಂಚಿತ್ತು ಅದು ನಾಯಿಗೆ ತುರಿತದೆ ಕೊಂಚ ಪಿಂಟಾಯ ಅಡಿಗೆ ರೆಡಿ ಆಗಿ ಬಳಸಿನಾಗ ಬಾಲೆಗಾಣಿಗೆ ಒಂದು ವೇಳೆ ಪಂಡೆ ನಡಿ ಹಿಡಿದು ಅಪ್ಪೆಗೆ ಅಟ್ಟೆಲ್ಲ ಗೆಲಿಸಿ ಓಳ ಪಂಡಿಜಿನಾಂಡ ಆಮೇಲೆ ನಾಯಿ ತಿನ್ಪಿ ಇತ್ತು ಯಾಕೆ ಅದವನ್ನು ಕೊಡು ಒಂದು ಬಾಲೆ ನಿಲ್ಕೋ ಒಂದು ಉಂಡಿಗೆ ಅದು ನಾನು ತತ್ತೊಂದಿಲ್ಲ ನಮ್ಮ ಮಾತೆತ್ತ ಇಂಗ್ಲೀಷ್ ಬರೋಕ್ಕೆ ಆಗ್ತದೆ ಇಂಗ್ಲೀಷ್ ಇದ್ದಿನ ಬದುಕೇ ಇದ್ದಿಂದ ಅಡಬಿಟ್ಟು ಆಗ್ತದೆ ಖಂಡಿತ ಇಂಗ್ಲೀಷ್ ಕಲ್ಪಲೆ ನನ್ನ ಕಲ್ಪೊಂಡಿಗೆ ಬಂದ
ಒಳ ದೇಶ ವಿದೇಶಕ್ಕೂ ನಮ್ಮ ಪೌಡು ನಾಂಡ ಇಂಗ್ಲೀಷಿಂದ ತಾಲಂಡ ಭಾಷೆ ತುಳು ಗುಂತುಜಿಂದಾಂಡ ನಮ್ಮ ಬರಿಕಬೇಕು ಅಂಚಾದ ಕೂಡ ಬೊಚ್ಚಿನಿ ಅನ್ಪಂಪನೆ ಅತ್ತೆ ಐಕ್ಲ ಗೌರವ ಕೊರ್ಕ ಅಂಚಾದ ನಮ್ಮ ತುಳು ಭಾಷೆ ನಮ್ಮ ಮರಪೇರಿ ಬರಲಿ ಅಪ್ಪೆ ಭಾಷೆಯನ್ನು ಐಕೆ ನನಗೆ ಉದಾಹರಣೆ ಈ ತುಳು ಭಾಷೆಗೆ ಎಂಕ್ಲಿಗೆ ಸುರೂಟು ವೈಪುತಿಕದನೆ ಅಪ್ಪೆನ ಮೂಲ ಆಂಡು ನಾಂಡಲ್ಲ ಮುಳೆಚಿದ ಬೊಕ್ಕದ ಸಮಯಡು ಬೇರೆ ನೆನಪುಂಟು ಬೇರೊಟ್ಟಿಗೆ ಜನ ಇರ್ತೀರಿ ಎಸ್ಆರ್ಗಳಿಗೆ ದೂರಿ ವಕೀಲ ಇರ್ತೀರಿ ಆನ ಒಟ್ಟಿಗೆ ಉಪ್ಪುನಾಗ ಕೆಲವೊಂದು ಅದು ತುಳು ಕವಿ ಪತ್ರಿಕೆ ಬಿಡುಗಡೆ ಹೊಂದಿರ್ತೀರಿ ಆ ಬೂಕುನು ಪತ್ತೊಂದು ಅಲ್ಲಿಲ್ಲ ಅಪ್ಪೆನಾಗ ಇಟ್ಟು ಅಪ್ಪೆನ ಓದುನಾಗ ಅಪ್ಪೆ ಮಂಡಳಿ ಯುದ್ಧದ ಮಗ ನೆನವೊಂದು ನಿಟ್ಟು ಮಂಡಳಿ ಗಾದನ ಮಾತ ಪಂಡೊಂದು ಕೊಂಡಾಗ ಸುಮಾರು ವಿಷಯಗಳು ನೆನಪಿದ್ದಾರೆ ಇರ್ತಾರೆ ಬುಕ್ ಅವತ್ತಂದ್ರೆ ಕಂಡುಡು ಮಾತ ಒಪ್ಪಣಂತಿನ ಪಾಠಾಂಗದ ವಿಷಯವೇ ಮಾತ ಆ ರಾವು ಕುರ್ಬೋ ಮಾತ ಆರಿಡ್ದೆ ಅನ್ನಕ್ಕೆ ನಂಬಿದ್ದೆ ಒಂಜಾತಿ ಕಂಡದ ಬಳಿಕ ಬರೀ ನಂಗೆ ಮನಸ್ಸಾಗಿರ್ತದೆ ಆಮೇಲೆ ಕಂಡದ ಕೊಡು ನಾಡ ರೊಟ್ಟಿಗೆ ಬೋದ್ ಬಿಡ್ಕೈ ಬರ್ತೇವಂತ ಅವಕಾಶ ಇರ್ತದೆ ಒಂಜಾತಿ ಪಳಗಡಿ ಕುಂಡರಿಗೆ ಅವಕಾಶ ಇರ್ತದೆ ಬೇಕಾದ್ರೆ ಒಳಗಡೆ ಕುರುಂಡ ತನ್ನಾತಿಗೆ ಹೋಗು ನಂಗೆ ಬೀಲಗಡ್ಡೆ ಪೆಟ್ಟು ಕಣ್ಣು ಬೋರಿದ ಆಂಡಲ நம்மட்டு பிள்ளையர் ஸ்ரீ ராம் பிரசாத் ಪಟೇಲ್ ಅವರು ಅದನ್ನು ನೆನಪಿದ್ದಿದ್ದು ಸುತ್ತಮುತ್ತಲು ತಿರುಗಿಟ್ಟು ಮಲ್ಲ ಕೆಲಸದು ಇನ್ನು ಈ ಜಾಗದಲ್ಲಿ ಬಂದು ಪ್ರಶಸ್ತಿ ಸಮಿತಿದು ಕೋಶಾಧಿಕಾರಿಯಾಗಿ ಏನು ಪರವಾಗಿ ನಡೆಸಿ ಬಿಡ್ತೀವಿ ಅದೇ ಜಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಜಾತ್ರೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಯಾತ್ರೆ ಅಂತ ಕೂಡ ಉಂಟು. ಯಾತ್ರೆ ಆರಂಭ ಆಗಿದೆ, ಆದರೆ ಇಲ್ಲಿಗೆ ಸಾಗಬೇಕು ಅನ್ನುವಂಥದ್ದು ನಮಗೆ ದಿಕ್ಸೂಚಿ ಬೇಕು. ದಿಕ್ಸೂಚಿ ಅಂದರೆ ಯಾವುದು ಅಂತಂದರೆ ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದು ದಿಕ್ಸೂಚಿ ಆಗಿರ್ತದೆ. ಎಂಥ ಕಡೆಗೆ ಸಾಗಬೇಕು ಅನ್ನೋದನ್ನು ಅದು ತೋರಿಸಿಕೊಡ್ತದೆ. ಅದು ಧರ್ಮ ಶಿಕ್ಷಣ ಲಭ್ಯವಾಗುವಂಥ ಒಂದು ಸ್ಥಳಗಳು ಅಥವಾ ಕ್ಷೇತ್ರಗಳು ಅಂತ ಹೇಳುವುದು. ಈಗೆಲ್ಲ ನಮಗೆ ಒಂದಷ್ಟು ಅವಲೋಕಿಸಿ ನೋಡಿದಾಗ ಈ ಜಾತ್ರೆಗಳು ಹೇಗೆ ನಡಿಬೇಕು, ಏಕೆ ನಡಿಬೇಕು, ಇದರ ಬಗ್ಗೆ ಒಂದು ಚಿಂತನೆಗಳು ಬೇಕು ನಮ್ಮಲ್ಲಿ. ಹುಟ್ಟಿನಿಂದ ಆರಂಭ ಆಗುವಂಥ ಈ ಯಾತ್ರೆ ಅಥವಾ ಜಾತ್ರೆ, ಅದಕ್ಕೆ ಪೂರಕವಾಗಿ ಭಗವಂತ ನಮಗೆ ಕೊಟ್ಟಿರುವಂಥ ಶರೀರ ಎನ್ನುವಂಥ ಒಂದು ರಥ ಇದೆ. ಈ ಶರೀರ ಅನ್ನೋದು ಒಂದು ರಥ. ಕಠೋಪನಿಷತ್ತು ಅದರ ಬಗ್ಗೆ ಉಲ್ಲೇಖ ಮಾಡ್ತದೆ. 2ನೇ ಅಧ್ಯಾಯದಲ್ಲಿ ರಥ ರೂಪಕ ಅಂತ ಒಂದು ಅಧ್ಯಾಯ ಬರ್ತದೆ. ಆದರೆ ರಥ ಸಾಗಬೇಕಾದ್ರೆ, ರಥ ಓಡಬೇಕಾದ್ರೆ ಕುದುರೆಗಳು ಬೇಕಾಗಲ್ಲ. ಆ ಕುದುರೆಗಳು ಯಾವುದು ಅಂತಂದ್ರೆ ಪಂಚೇಂದ್ರಿಯಗಳನ್ನೇ ಅಶ್ವಗಳಾಗಿಸಿಕೊಳ್ಳಬೇಕು. ರಥ ಓಡಬೇಕಾದ್ರೆ ಕುದುರೆಗಳ ಅಗತ್ಯತೆ ಇದೆ. ಹಾಗೆಂತ ಕುದುರೆ ಒಟ್ಟಾರೆ ಹೊಟ್ಟರೆ ಎಲ್ಲೋ ಸಾಗಬಹುದು. ಅದು ಹೇಗೆ ಸಾಗಬೇಕು, ಅದಕ್ಕೆ ಒಂದು ಕಣ್ಪಟ್ಟಿ ಅಂತ ಕಟ್ತಾರೆ, ನಿಯಂತ್ರಣ ಇದೆ. ನೇರವೇ ಹೋಗಬೇಕು, ಎಲ್ಲಿಗೆ ಹೋಗ್ಬೇಕು, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇರ್ತದೆ. ಆದರೆ ಅಶ್ವಗಳನ್ನು ಬಂಧಿಸುವಂತಹ ಹಗ್ಗ ಯಾವುದು ಅಂತಂದ್ರೆ ಮನಸ್ಸನ್ನು ನಾವು ಹಗ್ಗವಾಗಿಸಿ ಅದಕ್ಕೆ ಕಟ್ಟಬೇಕು. ಆದರೆ ಕಟ್ಟಿ ಯಾರ ಕೈಯಲ್ಲಿ ಕೊಡುವುದು, ಸಾರಥ್ಯ ಯಾರು ಮಾಡಬೇಕು? ಬುದ್ಧಿಯ ಕೈಗೆ ಅದನ್ನು ಕೊಡಬೇಕು. ಬುದ್ಧಿಯು ಸಾರಥ್ಯವನ್ನು ಮಾಡಿಕೊಂಡಾಗ ಮಾತ್ರ ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುವುದಕ್ಕೆ ಸಾಧ್ಯತೆ ಇದೆ. ಮನಸ್ಸನ್ನುವಂಥದ್ದು ಅಂತರಿಂದ್ರೆ ಅದು ಒಳಗಿಂದ ನಾವು ಏನೆಲ್ಲ ಕೆಲಸ ಮಾಡ್ತಾ ನಮಗೆ ಅರಿವಿಗೆ ಬರೋದಿಲ್ಲ. ಅದರಿಂದ ಮನಸ್ಸು ಅನ್ನುವಂಥದ್ದು ತುಂಬ ವೇಗವಾಗಿರುವಂಥದ್ದು. ಯಾವುದೇ ವಸ್ತುವನ್ನು ನಾವು ಕಣ್ಣಿಂದ ನೋಡೋದಕ್ಕಿಂತಲೂ ಮೊದಲು ಮನಸ್ಸು ನೋಡಿರುತ್ತದೆ. ಮನಸ್ಸಿನ ಒಂದಷ್ಟು ಸಾಮರ್ಥ್ಯ ದೊಡ್ಡದಾಗುತ್ತೆ. ಅದಕ್ಕೆ ಹೇಳುವಂಥದ್ದು ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ಒಂದು ಮಾತು ಬರ್ತದೆ. ಭಗವದ್ಗೀತೆಯಲ್ಲಿ ಅದು ಉಲ್ಲೇಖ ಆಗ್ತದೆ, ಉಪನಿಷತ್ತುಗಳು ಅದನ್ನು ಹೇಳ್ತಾರೆ. ಆದರೆ ನಮ್ಮ ಜೀವನ ಪಯಣ ಸಾಗಬೇಕಾದ್ರೆ ಸಾರಥಿಯನ್ನು ನಾವು ನೋಡಬೇಕಾಗ್ತದೆ, ಅಶ್ವಗಳನ್ನು ಸರಿಯಾಗಿ ಇರಿಸಿಕೊಳ್ಳಬೇಕಾಗ್ತದೆ. ಪಾತ್ರ ಅಂದರೆ ರಥ ಸ್ವಲ್ಪ ಜೀರ್ಣ ಆಗುವ ಮೊದಲೇ ನಾವು ಅದನ್ನು ಸಾಧಿಸಿ ಮುಗಿಸಬೇಕು. ದೇಹ ಎನ್ನುವಂಥ ರಥ ಜೀರ್ಣ ಆಗ್ತದೆ. ನಾವೆಲ್ಲ ಲೆಕ್ಕಾಚಾರ ಮಾಡ್ತೇವೆ, ಮುಪ್ಪಾಜಿ ಪಾಯಿನತೆ ನಾನು ಉಂಟಾಗ್ತದೆ ಸುಮಾರು ಸ್ವಲ್ಪ ತೂಕ ಅಂತ ನಾವು ಯೋಚನೆ ಮಾಡ್ತೇವೆ. ನಮ್ಮಲ್ಲೆಲ್ಲ ಹೇಳಿದ್ದಾರೆ, ಜೋಗ್ಲೆ ಇತ್ತೆ ಮಾತ್ರ ಓದೋಡ್ಚಿ ರಾಮಾಯಣ, ಇತ್ತೆ ಮಾತ್ರ ಭಗವದ್ಗೀತೆ ಓದೋಡ್ಚಿ ಅಜಿಕೊಂಡು
ಇವತ್ತು ನಾವೆಲ್ಲ ನೋಡ್ಬೋದು ಸಮಾಜದಲ್ಲಿ ಹೇಗಿದೆ ಅಂತ ಒಮ್ಮೆ ನೋಡಿ. ದುಃಖದಲ್ಲಿ ಹೇಳಬೇಕು ನಾವು, ಗೋ ಸಂರಕ್ಷಣೆಗೆ ಎಷ್ಟು ಹಾನಿ ಆಗ್ತಾ ಇದೆ, ಗೋವುಗಳಿಗೆ ಎಷ್ಟು ಹಿಂಸೆ ಆಗ್ತಾ ಇದೆ. ಬೆಂಗಳೂರು ಕಡೆ ಒಂದ್ಸಲ ನೋಡಿ ನೀವು, ತಾಯಿಯ ಹಾಲು ದೊರಕುವುದು ಕಡಿಮೆ ಆದರೆ ನಮಗೆ ತಾಯಿಯಾಗಿ ಹಾಲನ್ನು ಕೊಡುವವಳು ಗೋವು. ಆ ಗೋವಿಗೆ ಆಗುವಂಥ ಅನ್ಯಾಯಗಳು ಎಷ್ಟು ನಮಗೆ ಹೇಳಲಿಕ್ಕೆ ಬರಲಿಲ್ಲ. ನಮ್ಮ ಬಾಯಲ್ಲಿ ನಾವು ಹೇಳಬಾರ್ದು, ಕಣ್ಣಲ್ಲೇ ನೋಡಲೂಬಾರ್ದು. ಅಂತಹ ಒಂದು ದೃಶ್ಯಗಳು ಕಣ್ಣ ಮುಂದೆ ಕಾಣ್ತಾ ಇದ್ದೀವಿ. ಹಾಗೆಂತ ನೋಡಿ, ಈ ಮೊದಲ 36 ತುಂಡುಗಳನ್ನು ಮಾಡಿದನು. ಈಗ ಬರೀ ತುಂಡು ಮಾಡುವುದಲ್ಲ, ಕುಕ್ಕರಲ್ಲಿ ಬೇಯಿಸಿದನು ಅಂತ ಕೂಡ ಬಂದಿದೆ. ದುರದೃಷ್ಟ ಇದು ನಡಿಬಾರದು. ನಮ್ಮಲ್ಲಿ ನಾವು ಮಾನವೀಯ ಮೌಲ್ಯವನ್ನು ಎಷ್ಟು ಕಳ್ಕೊಂಡಿದ್ದೇವೆ ಅನ್ನೋದಕ್ಕೆ ಅದು ಸಾಕ್ಷಿ ಆಗ್ತದೆ. ಅದು ಆಗಕೂಡದು. ಅಂದರೆ ಈಗ ನಾವು ಜನರಲ್ಲಿ ತುಂಬಿಕೊಂಡಿರುವಂಥ ವಿಷಯ, ಮತ್ತೆ ಅವನಿಗೆ ಪಟ್ಟ ಕಟ್ಟಿದ ಏನು ಗೊತ್ತಾ, ಗೋವಿಗೆ ಹಿಂಸೆ ಕೊಟ್ಟವನಿಗೆ ಆದಂಥ ಮಾನಸಿಕತೆಯಾಗಿ ತೊಂದರೆಗೆ ಮಂಡ್ಯ ಸಲಿಂಚಿಗಾಗಿ ಅಷ್ಟೊತ್ತುವಾಗ ಅದಕ್ಕೆ ಇನ್ನೂ ಒಂದಷ್ಟು ರಾಜಕೀಯ ಬೆಂಬಲವಾಗಿ ನಿಲ್ಲುತ್ತದೆ. ಅದು ಹಾಗೆ ಹೀಗೆ ಇಟ್ಬಿಡಿ, ಇದು ನಡಿಬಾರದು ಅಂತ ಹೇಳುದು. ಇದಕ್ಕೆಲ್ಲ ಕಾರಣ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬಹುದು. ನಮ್ಮ ಡಾಕ್ಟರನ್ನು ಮಾತಾಡಿಸಿದ್ರೆ ಹೇಳ್ತಾರೆ, ನಿಮ್ಮಲ್ಲಿ ಎಂಥ ರೋಗಿಗಳು ಬರ್ತಾರೆ ಅಂದರೆ ಅತಿಯಾಗಿ ಬರುವಂಥದ್ದು ಒಂದಷ್ಟು ಮಾನಸಿಕ ಕಾಯಿಲೆಯವರು ಬರ್ತಾರೆ, ಖಿನ್ನತೆಯವರು ಬರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಮತ್ತು ಇನ್ನೊಂದು ಮುಂದೆ ಹೋದರೆ ಮುಂದೆ ಹುಡುಗರನ್ನು ತರ್ತಾರೆ ನಮ್ಮಲ್ಲಿಗೆ, ಅವರಿಗೆ ಬ್ರಹ್ಮ ರಾಕ್ಷಸ ಬಾಧೆ ಇದೆ ಅಂತ ಹೇಳಿ ನಮಗೊಂದು 3 ಜ್ಯೋತಿಷ್ಯರದ್ದು ಪಟ್ಟಿ ಕೂಡ ಇದ್ದಾರೆ. ಈ ವ್ಯಕ್ತಿಗೆ ಬ್ರಹ್ಮ ರಾಕ್ಷಸ ಬಾಧೆ ಇದೆ, ಒಡಿಯೂರು ಸ್ವಾಮಿಗಳಿಂದ ಪರಿಹಾರ ಅಂತ ಕೂಡ ಕಡೆಗೆ ಬಂದಿದೆ. ನಾವೆಲ್ಲಾದರೂ ಬ್ರಹ್ಮ ರಾಕ್ಷಸನ್ನು ಓಡಿಸುವ ಅಂತಂದ್ರೆ ನಮಗೆ ಕಾಣುವುದಿಲ್ಲ, ಬ್ರಹ್ಮ ರಾಕ್ಷಸಲ್ಲಿ ಕಾಣುವುದಿಲ್ಲ. ಅಲ್ಲ, ಈಗೆಲ್ಲ ತುಂಬಾ ಮಾಧ್ಯಮದಲ್ಲಿ ಬರ್ತೇನೆ, ಮಂಗಳೂರಲ್ಲಿ ಬ್ರಹ್ಮ ರಾಕ್ಷಸು ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ಓದಿರ್ಬೋದು, ಮಾಧ್ಯಮದಲ್ಲಿ ನೋಡಿದ್ದೀರಿ, ಒಂದಷ್ಟೆಲ್ಲ ವಿಚಾರಗಳಿದ್ದಾವೆ. ಆದರೆ ನಿಜಾರ್ಥದಲ್ಲಿ ಬ್ರಹ್ಮರಾಕ್ಷಸ ಹೇಗೆ ಏನು ಅಂತಂದ್ರೆ, ಇಲ್ಲಿ ಬಂದಂಥ ಬ್ರಹ್ಮರಾಕ್ಷಸು ನನಗೆ ಸಿಕ್ಕಲಿಲ್ಲ. ಆದರೆ ಒಂದನ್ನು ಬಂಧಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನೀವು ಕೇಳುವುದು ಏನೇ ಮಂತ್ರ ತಂತ್ರ ಸ್ವಾಮಿಗಳೆಲ್ಲ ಮಾಡ್ತಾರಂತ, ಅದಲ್ಲ. ನಿಜವಾಗಿ ಆ ಹುಡುಗರಿಗೆ ಏನಾಗಿದೆ ಅಂತಂದ್ರೆ, ಅವರ ಜೊತೆಗಿದ್ದಂಥ ಒಬ್ಬ ಮಿತ್ರರನ್ನ ಕರೆಸಿದೆ, ಅವನನ್ನು ಹೊರಗೆ ಕಳಿಸಿದೆ. ಅವ ಟಿವಿಯನ್ನು ಪುಡಿ ಮಾಡ್ತಾನೆ, ಮತ್ತೆ ಮೊಬೈಲನ್ನು ಹೊಡಿತಾನೆ ನೆಲಕ್ಕೆ, ಏನೆಲ್ಲ ಹೇಳ್ತಾ ಇದ್ರು. ಆದರೆ ಆ ಹುಡುಗರನ್ನು ಕರೆಸಿ, ಮಿತ್ರರನ್ನು ಕರೆಸಿ ಕೇಳಿದೆ, ನೀವು ಏನೋ ಬಗ್ಗೆ ಸ್ವಲ್ಪ ನಿಗಾ ಇಡಬಹುದಾ? ಅದು ಹೇಳ್ತೇನೆ ಸ್ವಾಮಿ, ನಾನು ಈ ಮೊದಲು ಇಟ್ಟಿದ್ದೇನೆ ನನ್ನೆಲ್ಲ, ಏನಿದೆ ಹೇಳುದು. ಅದಕ್ಕೆ ಅವ ಹೇಳ್ತಾನೆ, ಅವ ಸ್ಥಾನಕ್ಕೆ ಬರುವಾಗ ಒಂದಷ್ಟು ತಡ ಆಗ್ತದೆ, 1 ಗಂಟೆ 1.5 ಗಂಟೆ 2 ಗಂಟೆ ಅದನ್ನು ಹೊರಗೆ ಬರುವಾಗ ಸ್ಥಾನಕ್ಕೆ ಹೋದರೆ, ಮಚ್ಚಲು ಮನೆಗೆ ಹೋದರೆ ಬರುವಾಗ 2 ಗಂಟೆ ತಗೊಳ್ತೇನೆ. ಮತ್ತೆ ಯಾಕಿದ್ದಾನೆ ಅಂತ ಕೇಳಿದೆ ನಾನು. ಹಾಗಾಗಿ ಆ 2 ಗಂಟೆ ಅನ್ನುವಾಗ ಒಂದಷ್ಟು ಅವರನ್ನ ಮಾತಾಡಿಸಿ ಮತ್ತೆ ಕೇಳಿದೆ ಗೌರವಗಳಿಂದ. ಅವನು ಬಿಟ್ಟು ತೆರಳಿದರೆ, ಅವರನ್ನು ಮುಟ್ಟಿದರೆ ಸಾಕು. ಸ್ವಲ್ಪ ಆಲೋಚನೆ ಬಿಟ್ಟಿರುವಂಥದ್ದು. ಈ ಸಮಾನತೆ ಸಮನ್ವಯ ಅನ್ನುವಂಥದ್ದು ಎಲ್ಲಿ ಸಾಕಾರ ಆಗಬೇಕು? ಸಮಾಜದಲ್ಲಿ ಕೊರತೆ, ಸಮನ್ವಯದ ಕೊರತೆ ಇದೆ. ನಾವು ನಮ್ಮಲ್ಲಿ ಅದನ್ನು ಬೆಳೆಸಿಕೊಳ್ಳದಿದ್ದರೆ ಗಂಡಾಂತರ ಕಾದಿರುವಂಥದ್ದು. ಸಮತೋಲನ ಮಾಡಲಿಕ್ಕೆ ನಾವು ತಯಾರಿಲ್ಲ. ಆದರೆ ಹೇಗೆ ಸಮತೋಲನ? ಭಾರತ ದೇಶ ಅದಕ್ಕೆ ಒಂದು ಸೂಚನೆ ಕೊಟ್ಟಿದೆ. ಸಮತೋಲನ ಮಾಡಲಿಕ್ಕೆ ನೀವು ನಿನ್ನಲ್ಲಿ ಅಧ್ಯಾತ್ಮವನ್ನು ಬೆಳೆಸಿಕೊಳ್ಳುವಂತೆ. ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ನಮ್ಮ ಒಳ್ಳೆ ಆತ್ಮೀಯರು. ಇಲ್ಲಿ ಕೆಲವರು ಡಾಕ್ಟರ್ ಇದ್ದಾರೆ, ನಮ್ಮ ಅದೀಪ್ ಅವರಿದ್ದಾರೆ, ಅವಿನವರು ಹೇಳಬೇಕು, ಇನ್ನು ಕೆಲವರು ಇದ್ದಾರೆ ನಮ್ಮ ಜೊತೆಗೆ. ಆದರೆ ಒಬ್ಬರು ಡಾಕ್ಟರ್ ಹೇಳ್ತಾರೆ, ಒಬ್ಬರು ಸಾಧಕರ ಅಲ್ಲಿಗೆ ಒಂದು ಸಂತರಲ್ಲಿ ಒಬ್ಬರು ಬರ್ತಾರೆ. ಬಂದವರು ಕೇಳ್ತಾರೆ, ನಮಗೆ ಬದುಕು ಚೆನ್ನಾಗಿ ಮಾಡಲಿಕ್ಕೆ ಒಂದು ದಾರಿಯನ್ನು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನಾವು ಸ್ವರ್ಗವನ್ನು ನೇರ ಏರಬೇಕು ಅಂತಿದ್ದೇವೆ. ನಾನು ಹೋಗುವಾಗ ಇಲ್ಲಿರುವಂಥ ಎಲ್ಲ ಸಂಪತ್ತನ್ನು ಇಟ್ಕೊಂಡೇ ಹೋಗಬೇಕು ಅಂತಿದ್ದೇನೆ. ಏನಾದರೂ ದಾರಿ ಇದೆಯೋ?
ತುಂಬಾ ಜನರು ಕೇಳ್ತಾರೆ, ಯಾರು ದಾನಿ ಹೇಳೋಲ್ಲ. ಆದರೆ ಕೊನೆಯಲ್ಲಿ ಸಾಧಕರು ಹೇಳ್ತಾರೆ, ನಿನ್ನ ಸಂಪತ್ತು ಎಲ್ಲವನ್ನು ನೀನು ಇಟ್ಕೊಂಡೇ ಹೋಗ್ಬೋದು, ಅದಕ್ಕೆ ವ್ಯವಸ್ಥೆ ಮಾಡುವ. ಎಷ್ಟು ಕೆಜಿ ಬಂಗಾರ ಇದೆ ಲೆಕ್ಕ ಕೊಡು, ಎಷ್ಟು ಸಂಪತ್ತಿದೆ ಎಲ್ಲದರ ಲೆಕ್ಕ ಕೊಡು, ನಾನು ನೇರ ಕೊಂಡು ಹೋಗಿ ಮಾಡಿಸುವ ನನಗೆ. ಆದರೆ ಒಂದು ವಿಷಯ ನಾನು ಹೇಳಿದಾಗೆ ಕೇಳಬೇಕು ನೀನು. ಆಯಿತು ಅಂತಂದು ಹೇಗೆ ಅಂತ ಕೇಳಿದಾನೆ. ಅವರು ಸಾಧುಗಳು ಹೇಳ್ತಾರೆ, ನಿನ್ನಲ್ಲಿ ಇರುವಂತ ಎಷ್ಟೆಲ್ಲ ಸಂಪತ್ತಿದೆಯೋ ಅದು ನೀನು ಹಾಗೆ ಕೊಂಡು ಹೋಗ್ಬೇಕಾದರೆ, ಈಗ ಇಲ್ಲಿಂದ USA ಹೋಗ್ಬೇಕು ಅಂತ ಅಲ್ಲಿ ನೀವು ಹೋಗ್ಬೇಕಾದ್ರೆ ಇಂಡಿಯಾದ ಕರೆನ್ಸಿ ಎಲ್ಲ ನಡೆಯುವುದಿಲ್ಲ ಅಲ್ವಾ, ಅಲ್ಲಿ ಡಾಲರ್ ಆಗಿ ಅದನ್ನು ನೀನು ಪರಿವರ್ತನೆ ಮಾಡಬೇಕು. ಅಥವಾ ಅನ್ಯ ದೇಶಕ್ಕೆಲ್ಲ ಹೋಗುವಾಗ ನೀವನ್ನು ಪರಿವರ್ತನೆ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ನೀವು ನೇರ ಕೊಂಡೋಗ್ಬೇಕಾದ್ರೆ ಆ ಸಂಪತ್ತನ್ನು ಪರಿವರ್ತನೆ ಮಾಡಬೇಕು. ಹೇಗೆ ಪರಿವರ್ತನೆ ಮಾಡುವಂಥದ್ದು? ಅದಕ್ಕೂ ಒಂದು ದಾರಿಯಲ್ಲಿ ಹೇಳಿಕೊಡ್ತೇನೆ. ಏನದು ದಾರಿ? ನಿನ್ನಲ್ಲಿರುವಂಥ ಸಂಪತ್ತನ್ನ ಪರಿವರ್ತನೆ ಮಾಡಿಕೊಂಡು ಹೋಗುವಾಗ ಲಗ್ಗೇಜ್ ಹೆಚ್ಚಾಗಬಾರ್ದಲ್ವ, ಇಲ್ಲಿ ನೋಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಬೇಕಾಗಿ ಪುಣ್ಯ ಸಂಚಯನ ಮಾಡಬೇಕಾದ್ರೆ ಇಲ್ಲಿನ ಸಂಪತ್ತನ್ನು ಕನ್ವರ್ಟ್ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಅಂತಂದ್ರೆ ಅದಕ್ಕೆ ಒಂದೇ ದಾರಿ, ದಾನ ಮಾಡುವಂಥದ್ದು. ನೀನು ದಾನ ಮಾಡುವಂಥದ್ದು. ಇಲ್ಲಿ ಅಂತ ದಾನಿಗಳಲ್ಲಿ ನೋಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ನಾನು ಎಲ್ಲ ಕಡೆಯಿಂದ ನೋಡ್ಬೋದು ದಾನಿಗಳ ಒಂದಷ್ಟು ಸೇವೆ. ಅಲ್ಲಿ ಕೆಳಗೆಲ್ಲ ಇದ್ದಾರೆ, ಅವರಿಗೆ ಇದೆಲ್ಲ ಅಪೇಕ್ಷೆ ಇಲ್ಲ. ನಿಮಗೆ ಮೇಲೆ ಬಂದರು ಇಲ್ಲವೋ ನೋಡಿದ್ರು ಅದು ನೋಡುವಂಥ ಸಂಗತಿಯೇ ಬರ್ತಲೇ ಇಲ್ಲ. ನಾವು ಗುರು ಸೇವೆ ಮಾಡುವಂಥದ್ದು. ನಮಗೆ ಪ್ರಚಾರ ಬೇಡ, ನಮಗೆ ನಮ್ಮ ಸೇವೆಗೆ ಅವಕಾಶ ಬೇಕು ಅನ್ನುವಂಥ ಭಕ್ತರು ಇರುವುದರಿಂದ ಈ ಸಂಸ್ಥಾನ ಬೆಳೀಲಿಕ್ಕೆ ಸಾಧ್ಯತೆ ಆಗಿದೆ ಅಂತೇಳಿ ಸಾಧ್ಯ ಆದರೆ ನಾವು ನಮ್ಮಲ್ಲಿ ಒಂದಷ್ಟನ್ನು ಬಳಸುವ. ನಾವು ಎಷ್ಟು ಬಳಸಬಹುದು? ನಮಗೆ ಭೋಗಿಸಬೇಕಂತೆ, ಸಂಪತ್ತನ್ನು ಭೋಗಿಸಬೇಕು. ಭೋಗಿಸದೇ ಇದ್ದಲ್ಲಿ ಏನಾಗ್ತದೆ? ಒಂದು ದಾನ ಮಾಡಬೇಕು, ಒಂದು ಭೋಗಿಸಬೇಕು. ಭೋಗಿಸದಿದ್ದಲ್ಲಿ, ದಾನ ಮಾಡದಿದ್ದಲ್ಲಿ ಮೂರನೇ ಗತಿ ಪ್ರಾಪ್ತಿಯಾಗುವುದು, ಅದೇ ನಾಶ ಅಂತವಾಗಿದೆ. ಅದಕ್ಕಿಂತ ಮೊದಲು ನಾವೆಲ್ಲ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಆದರೆ ಒಂದಷ್ಟು ಕನ್ವರ್ಟ್ ಮಾಡುವಂಥ ಕೆಲಸ ಇವತ್ತಿನಲ್ಲೇ ಆರಂಭ ಆಗಬೇಕು. ಸಂಪತ್ತನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ಸದ್ವಿನಿಯೋಗ ಮಾಡಿಕೊಳ್ಳುವಂಥದ್ದು. ಆಗ ಸಾರ್ಥಕತೆ ಬರ್ತದೆ. ನಮ್ಮವರಿದ್ದಾರೆ ವ್ಯವಹಾರ, ಅವರದು ಬಿಸ್ನೆಸ್ ಅಂತ ಹೇಳುವ, ಅವರು ಬದುಕುವ ರೀತಿ ಆಧ್ಯಾತ್ಮದ ಬದುಕು. ಅವ್ರು ಏನು ಮಾಡ್ತಾರೆ? 10 ಜನರಿಗೆ ಸೇವೆ ಮಾಡ್ತಾರೆ. ಅವರವರ 60ನೇ ವರ್ಷ ಅವರು ಷಷ್ಠಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದಷ್ಟು ಸೇವಾ ಮನೋಭಾವದಲ್ಲಿ ಅದನ್ನು ಆರಂಭ ಮಾಡಿದರು. ನನ್ನನ್ನು ಕಲಿಸಿದ್ರಲ್ಲಿ ಒಂದು ಒಳ್ಳೆ ರೀತಿಯ ಕಲೆಗೆ ಪ್ರೋತ್ಸಾಹ, ಕಷ್ಟದವರಿಗೆ ಸ್ಪಂದಿಸುವಂಥದ್ದು, ಇದನ್ನೆಲ್ಲ ಮಾಡಿಕೊಂಡು ಅವರು ಬೆಳೆದವರು. ಅವರು ಇರುವಂಥದ್ದು ಕೂಡ ಉಡುಪಿಯ ಪರಿಸರದಲ್ಲಿ ಅಂತ ಈಗಾಗಲೇ ಮಾತು ಕೇಳಿದ್ರು. ನಾವೀಗ ಸ್ವಾಮಿಗಳ ಜೊತೆಗೆ ಇದ್ದರೆ ಅದೊಂದು ಬರಬೇಕಲ್ವ, ಅವರ ಗುಣಗಳೆಲ್ಲ ಅದನ್ನು ಸೇರಿಸಿಕೊಂಡವರು. ಇನ್ನು ನಾವು ಹತ್ತಿರದಲ್ಲಿ ಇನ್ನೊಬ್ಬರಿದ್ದಾರೆ, ಬಾಲಕೃಷ್ಣಗಳನ್ನು ಹೇಳಬೇಕು. ಅವರು ಪಕ್ಕದಲ್ಲೇ ಉಪ್ಪಿನಂಗಡಿಯಲ್ಲಿ ಒಂದು ಕಾರ್ಯವನ್ನು ಮಾಡುವ ನೆನಪಿಸಿದರು. ಅವು ಆರ್ನ ಕೊಡುಗೆ ಉಂಟಾಗಿ ಮಲ್ಲ ಕೊಡುಗೆ ಆರ್ನವೇ ಅಂತ ಹೇಳಿಕೊಂಡು ಆ ಸೇವಾ ಭಾವನೆ ಇದ್ದವರು ನಮ್ಮ ಜೊತೆಗಿದ್ದಾರೆ ನೋಡಿ. ಹಾಗಿಂತ ಕ್ಷೇತ್ರದ ಎಲ್ಲ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡವರು. ಅವರಿಗೂ ಹೇಳಬೇಕು, ಅವರ ಧರ್ಮಪತ್ನಿಗೂ ಒಂದು ಅಭಿನಂದನೆ ಹೇಳಬೇಕು. ಅವರು ಕೂಡ ಪ್ರೋತ್ಸಾಹ ಮಾಡ್ತಾರೆ. ಇನ್ನು ಮಗ ಇದ್ದಾನೆ, ಅವೆಲ್ಲ ಆಚೆ ಈಚೆಗೆಲ್ಲ ಅಂತಾರಾಷ್ಟ್ರದಲ್ಲಿ ಓಡಾಟ ಮಾಡುವವ, ಅಲ್ಲಿ ಎಲ್ಲ ಕೆಲಸಗಳನ್ನು ನಡೆಯಿಕೊಂಡು ಇಲ್ಲಿ ಮಾಡ್ತಾನೆ. ತನ್ನ ಮಗಳು ಕೂಡ ಆಗಿ, ಅವರಿಬ್ಬರು ಮಕ್ಕಳು, ಅವರ ಸೇವೆಯನ್ನು ನಾವು ಸ್ಮರಿಸ್ತೇವೆ. ಅವರ ಮಕ್ಕಳಾದರೂ ಕೂಡ ಅವರು ನಮ್ಮ ಜೊತೆಗೆ ಸೇರಿಕೊಂಡು ಸಾಧುಗಳೊಂದು ಸಂಸರ್ಗ ಅಂತ ಇರ್ತದೆ ನೋಡಿ, ಅದರಲ್ಲಿ ಅವರು ಭಾಗವಹಿಸ್ತಾರೆ. ಅದರಿಂದ ಅವರನ್ನು ಬೆಳೆಸಿಕೊಂಡು ಬರುವವರು, ಅವರಿಗೊಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಪ್ರಭಾಕರನ ಆಗ ಭಾಗದಲ್ಲಿ ಇದ್ದಾರೆ, ಅವರು ಸೇವಾ ಬಳಗದ ಅಧ್ಯಕ್ಷರು, ಪುಣೆಯ ಒಂದಷ್ಟು ಕಾರ್ಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವರು. ಇನ್ನು ಜಯಲಕ್ಷ್ಮಕ್ಕ ಅವರು ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ತಾರೆ. ಅವರವರ ಸೇವಾ ಭಾವನೆ ಒಂದಷ್ಟು ಮೊನ್ನೆ ಹೋಗಿದ್ದಾರೆ. ಒಂದು ಕಾರ್ಯಕ್ರಮ ಬ್ರಹ್ಮಕಾಶಿತ್ತು, ಅಲ್ಲಿ ಅವರ ಭಾಗವಹಿಸಿದ್ರು. ಅವರೇ ಅವರ ಗಾಡಿಯನ್ನು ತಂದು ಅವರೇ ನಮ್ಮನ್ನೆಲ್ಲ ಕಳಿಸಿಕೊಂಡು ಹೋಗಿ ಬೇಕಾದಂಥ ವ್ಯವಸ್ಥೆ. ಇನ್ನೂ ಜೊತೆಗೆ ವಿಶ್ವಕುಮಾರ್ ಶೆಟ್ಟರು ಅದನ್ನೆಲ್ಲ ಪೂರೈಸಿದ್ದಾರೆ. ಅಲ್ಲಿ ಒಂದಷ್ಟು ನಮ್ಮಲ್ಲಿ ಈಗಾಗಲೇ ಇದ್ದಾರೆ, ಬರುವಂತಲೇ ನಮಗೆ ಅಂತಲೇ. ಅವರು ಪುಣೆಯಲ್ಲಿ ಒಂದಷ್ಟು ಸೇವಾ ಕಾರ್ಯದಲ್ಲಿ ಎಲ್ಲ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡರು. ಅದನ್ನು ಖಂಡಿತ ಹೇಳಬೇಕು ನಾವು. ಇಂಥ ಒಂದು ಕಾರ್ಯದಲ್ಲಿ ಇರುವವರು. ಇನ್ನೂ ಈ ಭಾಗದಲ್ಲಿ ನೋಡಿದರೆ ಆಕಾಶವಾಣಿಯಲ್ಲಿ ಸ್ವರ ಕೇಳುತ್ತಿತ್ತು. ಇನ್ನೂ ಒಮ್ಮೆ ಕೇಳುವ ನಾವು. ಈಗ ಅವರು
ಲೈವಲ್ಲಿ ಮಾತಾಡ್ತಾರೆ. ಈಗ ಆಕಾಶವಾಣಿಯಲ್ಲಿ ನಮಗೆ ಕಾಣುವುದಿಲ್ಲ, ಕೇಳೋದು ಮಾತ್ರ. ಆದರೆ ದೂರದರ್ಶನದಲ್ಲಿ, ದೂರದರ್ಶನ ಅಂತ ಒಂದಿದೆ, ಅದು ದೂರದರ್ಶನ. ಆದರೆ ಇನ್ನು ನಾವು ನೋಡಬೇಕಾದ್ರೆ ಆಕಾಶವಾಣಿಯಲ್ಲಿ ಈಗಲೂ ಒಂದಷ್ಟು ಆಕಾಶವಾಣಿಗೆ ಒಪ್ಪಿಕೊಂಡವರು ಇದ್ದಾರೆ, ಸ್ವಲ್ಪ ಕಡಿಮೆ ಇರಬಹುದು. ಕೃಷಿಕರಿಗೆ ಕೃಷಿ ವಾರ್ತೆ ಇರಬಹುದು, ನಿಮಗೆ ಅದು ಸ್ವಲ್ಪ ನಮ್ಮ ಚಿಂತನೆ ಆಯಿತು. ಆ ಕೃಷಿ ವಾರ್ತೆ ಅನ್ನುವಾಗ ಅದು ಆಕಾಶವಾಣಿಯಲ್ಲಿ ಕೇಳಬೇಕು, ರೇಡಿಯೋ ಇರ್ತದೆ ಹತ್ತಿರದಲ್ಲಿ, ಅಲ್ಲಿ ಹೊಲ ಹತ್ರ ಹೋಗೋಗಳು ತಗೊಂಡು ಹೋಗ್ತಾರೆ, ಅದನ್ನು ಕೇಳಬೇಕು ಅಂತ ಹೇಳ್ಬೋದು. ಒಂದು ರೀತಿಯ ಆಗ ಅದರ ಒಂದು ಆಕರ್ಷಣೆ ಇತ್ತು ಅಂತ ಹೇಳ್ಬೋದು. ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಈಗಾಗಲೇ ಕೇಳಿದ್ರು, ಸ್ವಾಮಿಯವರು ನಿಮ್ಮದೊಂದು ಸಂದರ್ಶನ ಆಗಬೇಕಲ್ಲ, ಈ ಮೊದಲು ಮಾಡಿದ್ದಾರೆ. ಡಾಕ್ಟರ್ ವಸಂತ ಕುಮಾರ್ ಅವರು ಇರುವಾಗ, ಸದಾನಂದರು ಇರುವಾಗ ಬೇರೆ ಬೇರೆ ಒಂದು ಸಂದರ್ಶನ ಆಗಿದೆ. 100ರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಒಂದಲ್ಲಿ 100ರ ಕಾರ್ಯಕ್ರಮವನ್ನು ಮಾಡಿದ್ದು, ಅದರಲ್ಲಿ ನಾನು ಭಾಗವಹಿಸಿದ್ದೇನೆ. ನಮ್ಮನ್ನು ಸ್ವಲ್ಪ ಕೇಳಿದ್ದಾರೆ, ಏನು ಪ್ರಶ್ನೆಗಳನ್ನು ಮಾಡಿಕೊಂಡು ಬೇಕಾದಂಥ ಸಮಾಜಕ್ಕೆ ಏನಾದರೂ ಸಿಗ್ತದ ಅಂತ ಒಂದು ಹುಡುಕಾಟವನ್ನು ಅವರು ಮಾಡಿದ್ದಾರೆ. ನಮ್ಮದು ಅಂತಲ್ಲ, ಹಲವಾರು ವ್ಯಕ್ತಿಗಳ ಬಗ್ಗೆ ಅವರು ಹುಡುಕಾಟ ಮಾಡ್ತಾರೆ. ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಕೊಡಬೇಕು. ಅವರ ಹೆಸರಲ್ಲಿ ಸೂರ್ಯನಾರಾಯಣ, ನಾರಾಯಣನೇ ಸೂರ್ಯ, ಸೂರ್ಯನೇ ಸೂರ್ಯನಾರಾಯಣ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ. ಸುಲಭ ಏನಿಲ್ಲ, ಅದನ್ನು ಸಹಿಸಿಕೊಳ್ಬೇಕಾಗ್ತದೆ, ಒಪ್ಪಿಕೊಳ್ಬೇಕು. ತಾಳ್ಮೆ ಸಹನೆ ಇಲ್ಲದಿದ್ದರೆ ಆಕಾಶವನ್ನು ನಡೀಲಿಕ್ಕೆ ಅಲ್ಲಿ ತಾಳ್ಮೆಯೇ ಮುಖ್ಯವಾಗಿರುವಂಥದ್ದಲ್ಲ. ಬದುಕಲ್ಲಿ ಎಲ್ಲೋ ತಾಳ್ಮೆ ಬೇಕಾಗಿದೆ. ತಾಳ್ಮೆಗಿಂತ ತಪವಿಲ್ಲ ಅಂತ ದಾಸರು ಹೇಳ್ತಾರೆ. ಆದ್ದರಿಂದ ಅವರಿಗೊಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಅಮೀನ್ ಅನ್ನುವರು ಡಾಕ್ಟ್ರು. ಅವರ ಪರಿಚಯ ಹೆಚ್ಚಾಗಿ ಆಗಿರುವಂಥದ್ದು ನಮ್ಮ ಡಾಕ್ಟರ್ ಅದೀಪರಿಂದ ಪರಿಚಯ. ಅವರು ಹೇಳ್ತಿದ್ರು, ಇಂಚವರು ಒಳ್ಳೆಯದಲ್ಪ, ನಾವಲ್ಲಿ ಹೋಗುವಾಗ ವ್ಯವಸ್ಥೆ ಮಾಡ್ತಾರೆ, ದಾದಾವಳ ಸಂಬಳ ಲಾಂಚಿ ಒಲೆ, ಮುಳ್ಬಲೆ, ಪಾತ್ರೆ ಒಲೆ ಅಂತೀವಿ. ಅವರು ಒಂದಷ್ಟು ಈಗಾಗಲೇ ಅವರ ವ್ಯಾಪ್ತಿ ವಿಸ್ತಾರವಾಗಿ ಉಂಟು, ಇನ್ನೂ ವಿಸ್ತಾರ ಆಗುವಂಥ ಒಂದು ಸಾಧ್ಯತೆಗಳು ಆಗಲಿ ಅಂತ ನಾವು ಆರೈಕೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಅವರು ಕೆಲವು ಏನು ಇದೆ ಅಲ್ವಾ, ಅದು ಧ್ಯೇಯ ಉಂಟಲ್ವ, ಅದು ಉದ್ದೇಶಗಳೆಲ್ಲ ಸಾಫಲ್ಯ ಆಗಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಇನ್ನು ಆಚೆ ಇನ್ನೊಬ್ರು ಇದ್ದಾರೆ, ಅವ್ರು ನೋಡುವಾಗ ಸ್ವಲ್ಪ ನಿಮಗೆ ಸರಳವಾಗಿ ಕಾಣ್ತಾರೆ. ಅವರನ್ನು ನಾವು ಹೇಳ್ತಿದ್ರೆ ಮಲಯಾಳದಲ್ಲಿ ಹೇಳ್ಬೋದು. ಮಲಯಾಳದಲ್ಲಿ ಮಲಯಾಳ ಊರಿನಲ್ಲಿ ಇರುವವರು ನೆನಪರಿಚೆ ಪರ ಹೇಳ್ತಾರೆ. ಆದರೆ ಅವರು ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದಷ್ಟು ತನ್ನನ್ನು ಗುರು ಸೇವೆಯಲ್ಲಿ ತೊಡಗಿಸಿಕೊಂಡವರು, ಮಾನಸ ಕೈಲಾಸ ಯಾತ್ರೆಯಲ್ಲೂ ಭಾಗವಹಿಸಿದವರು. ಕುಂಭಮೇಳಕ್ಕೆ ಪ್ರಯತ್ನ ಇತ್ತು, ನಮಗೆ ಆಗಲಿಲ್ಲ, ನಾವು ಹೊಂದಾಣಿಕೆ ಆಗಲಿಲ್ಲ, ಅದರಿಂದ ಬಾಕಿ ಆಗಿದ್ದೇವೆ. ಮುಂದಿನ ದಿನಗಳನ್ನು ಮಾಡಬೇಕು ಅಂತ ಈಗ ಒತ್ತಡ ಇದೆ, ಆದರೂ ಆಗಲಿಲ್ಲ, ನಮಗೆ ಮುಂದೆ ಸಾಧ್ಯತೆ ಸಾಕಾರ ಆಗಲಿ ಅಂತೂ ಅವರು ಮಾಡುವಂಥ ಸೇವೆ ಅಂತಂದರೆ, ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ರಾಜ್ಯವಾಗಿ ಅವರು ಜವಾಬ್ದಾರಿ ತಗೊಂಡ್ರು ಕೂಡ ಕ್ಷೇತ್ರದಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡರು. ಒಂದಷ್ಟು 5 ಎಕರೆಯಷ್ಟು ಜಾಗವನ್ನು ಕ್ಷೇತ್ರಕ್ಕೆ ದಾನ ಮಾಡಿದ ಕೀರ್ತಿ ಕೂಡ ಅವರಿಗೆ ಸಲ್ಲಬೇಕು. ಇನ್ನಿತರ ಯಾವುದೇ ಸಂಪತ್ತುಗಳನ್ನು, ಆದರೆ ಅವರು ಯಾವುದೇ ಹಣವನ್ನು ಮುಟ್ಟುವವರಲ್ಲ. ಇಲಾಖೆ ಅನ್ನುವಾಗ ಆಚೆಗೆ ನಾವು ನೋಡ್ತೇವೆ, ಅವರಿಗೆ ಬಂಗಾರದ ಪದಕದ ಒಂದಷ್ಟು ಕೀರ್ತಿ ಅವರಿಗೆ ಸಂದಿದೆ ಅಂತ ಹೇಳಿದರೆ ತಪ್ಪಾಗಿದೆ. ರಾಷ್ಟ್ರಪತಿಗಳಿಂದ ಅದನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಆದರ್ಶವಾದ ಒಬ್ಬ ಆಫೀಸರ್ ಅಂತ ಅವರಿಗೆ ಒಂದು ಹೆಸರು ಕೂಡ ಇದೆ. ಆದ್ದರಿಂದ ಅವರಿಗೂ ಅವರ ಒಟ್ಟಿಗೆ ಧರ್ಮಪತ್ನಿಗಳಿದ್ದಾರೆ, ಅವರಿಗೂ ಕೂಡ ಒಂದು ಧನ್ಯವಾದ ಹೇಳಬೇಕು. ಅವರು ಇಲಾಖೆ ಬಗ್ಗೆ ಕೆಲಸ ಮಾಡ್ತಾರೆ, ಇದು ತೆರಿಗೆ ಇಲಾಖೆ ಒಳಗೆ ಅವರು ಕೆಲಸ ಮಾಡ್ತಾರೆ. ಅವರು ತಿರುವನಂತಪುರದ ಅಕ್ಷರದಲ್ಲಿ ಇರುವವರು, ದೇವಸ್ಥಾನದ ಪಕ್ಕದಲ್ಲಿ ಅಂತರದಲ್ಲಿ ಮುಂದೆ ಕಾಣುವಂಥದ್ದು ಭಗವಂತನ ಎದುರೇ ಇದ್ದಾರೆ. ಮನೆ ಮಾಡಿಕೊಂಡು ನಾವು ಹೋದವರು ನಮಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಅವರನ್ನು ನಾವು ನೆನಪಿಸಬೇಕು. ಇನ್ನು ಈ ಸಭೆಗೆ ಒಂದು ತಾಯಿ ಬೇಕು, ಒಂದು ಸ್ತ್ರೀ ಬೇಕು ಅಂತ ಅಂದರೆ ನಮಗೆ ಸಿಕ್ಕಿರುವಂಥದ್ದು ಶ್ವೇತಕ್ಕ. ಅವರ ಮನೆತನದ ಬಗ್ಗೆ ನೀವು ಕೇಳಿದ್ದೀರಿ. ತುಳುನಾಡಿನ ಒಂಜಾತ ಸಿರಿನ ಬಗ್ಗೆ ಗೊತ್ತುದಾಂತನಿಗೆ ಏರಲ ಇಜ್ಜಿ ಸಿರಿಯಿಂದ ಪಂಡ ಅಧರ್ಮದ ವಿರುದ್ಧವಾದ ಹೋರಾಟ ಮಾಡ್ತಾನಂತಿನ ಒಂದು ಮಹಿಳೆ ಪಂಡ ತಪ್ಪ ಬಂದು ನಮ್ಮ ತುಳುನಾಡದ ಕೀರ್ತಿ ಸಿರಿನ ಕೈ ಕೊಡ್ತದೆ. ಐಕೆ ಸಿರಿ ಸಂಸ್ಕೃತಿನ ಇನ್ನೊಂದು ಉಂಟು. ಸಿರಿ ಪಂಡ ಸಂಪತ್ತು ಒಂದು ಉಂಟು, ಕೊಂಚವರು ಮಾತ್ರ ಸಂಪತ್ತು ಅರ್ಥ ಉಂಟು. ಸಂಪತ್ತು ಚಂಚಲವಾದ ನೆನಜ ಅರ್ಥಗಳುಳ್ಳ ಧಾನ್ಯ ಪಾಡು ನಿಯಂತ್ರಣವೇ ನಾರಾಯಣ ನಿಯಂತ್ರಣಕ್ಕೂ ನಾರಾಯಣ ಲಕ್ಷ್ಮೀ ನಾರಾಯಣ ಅಂತ ಅಂಚಾದಲ್ಲಿ ಆ ಮಲ್ಲ ಕುಟುಂಬ ಇತ್ತೊಂದು ಜವಾಬ್ದಾರಿಗೆ ತಂದು ತನ್ನ ಮಾತ ಕಾರ್ಯ ಮಾನ್ಪಣಿತ ಒಟ್ಟಿಗೆ ಜೋಕ್ಲೆನ್ನೋ ಜಾತಗಳೇ ಪೋಣ ಪ್ರಯತ್ನ ಉಂಟು. ಅದರ CM ಅಂತದ್ದು ಕಾರ್ಯ ಮಗಲೊಂದಿದೆ.
ಅದು 590 ಧ್ಯಾನ ಅರೆನ ದುರ್ಮಾನ್ ಪಡೆದು ದುಮ್ಗೆ ಚಂದ್ರಾಶ್ರಯಿಗಳಿಗೆ ಅಭಿನಂದನೆ ಪಡೆದರೆ ಇಚ್ಛೆ ಪಡೆದುಕೊಂಡಿದೆ. ಅದು ಆರಂಭದ ದಿನ ಬೊಂಬೈದ ಬಗ್ಗಡೆಗಳಿಗೆ ಕೋಣಗ ವ್ಯವಸ್ಥೆ ಮಂತು ನಾಡು ಚಂದ್ರಾಶ್ರಯಿಗಳು ಕೊಂಚಿ ಕೋಣೆ ಕೊಂಚಿ ಉಡಾವಣೆ ಬಿಟ್ಟು ಕೊಟ್ಟು ಅಲ್ಪ ಬಡ್ತನ ಜನ ಕಾರ್ಯ ಕಂಪನಿ ಜವಾಬ್ದಾರಿ ಪಡೆದ ಆದರೆ ಈಗ ಅನುಕೂಲ ಅನಿಸ್ಕೊಳ್ತೇವೆ ಇಂಥ ದಿನೊಟ್ಟು ಅದೇನೇ ಒಟ್ಟೊಟ್ಟಿಗೆ ನಮ್ಮ ಇನ್ನು ಒಂಜಿ ಅಪ್ಪೆ ಬೋಡ್ಚೆ ಉಂಟು ಅಕ್ಕೆಲ್ಲ ಮಿತ್ರಲೆ ಮಲ್ಲಿಕಕ್ಕೆಲ್ಲ ಮಿತ್ರಲೆ ಇದು ಕೋಡೆ ಬರುತ್ತಿದ್ದಾರೆ ಇನ್ನು ಈ ಸಭೆಯಿಂದ ಬಲೆ ಬಲೆ ಇದಕ್ಕೆ ಬಂದು ಅಭಿನಂದನೆ ಮಾಡೋದಿದೆ ಧಾರ್ಮಿಕ ಇಲಾಖೆ ಜವಾಬ್ದಾರಿ ಇವರು ಕೊಟ್ಟು ಈರ್ಲೈನೊಟ್ಟಿಗೆ ಸೇರುವಂತ ಇದು ಸಭೆ ಕೊಂಚ ಆದರೆ ಧಾರ್ಮಿಕ ಇಳಿತೊಂಗಿ ಎಡ್ಡೆ ಸಂದರ್ಭ ನಮ್ಮ ಮಾತ ಒಂದು ಸೇರುವಂತ ಈ ಸಮಯದ ಸೇನಾಚಿನ ಮಾತರಿಲ್ಲ ಇತ್ತೆ ಲಕ್ಷ್ಮೀನಾರಾಯಣ ಸರಸ್ವತಿ ಲಾಂಟಿ ಅಂಚ ಅದು ಒಂದೇ ಗಟ್ಟಿ ಅಣ್ಣ ಭಾರತ ದೇಶದ ಭಾರತ ಮಾತೆಯನ್ನು ಎತ್ತದ ನಮ್ಮ ಅಪ್ಪೆ ಕೊಂಚ ಜೈ ಪಾಡೋಟ ಭಾರತ ಮಾತಾ ಕಿ ಆ ಜೋಕು ಸಂಭೋಗ ಅಂತಾರೆ ಅಪ್ಪೇನು ಬಂದಾಗ ಏತ ಆನಂದತೆ ಅಪ್ಪೇನು ಏತ ಆನಂದ ಐಟು ಮಮತೆ ಒಂದರ್ಥ ಕೈತಲ್ಲ ಮಾತಾಡೋಣ ಮೈಂಡ್ಲೆ ಅವು ದಾದಾ ಕೇಳಿದ ಅಪ್ಪೆ ಸಂಸ್ಕೃತಿ ಏಪ ಜಾಗೃತಿ ಅಂಡ ಸಮಾಜ ಪರಿವರ್ತನೆ ಆಗ್ತದೆ ಓಡು ಯುವಶಕ್ತಿ ಲಕ್ಕುಂಟುಂಡ ಅಲ್ಪ ಭವ್ಯ ಭಾರತ ನಿರ್ಮಾಣ ಅರ್ಥ ಎಲ್ಲಿಯ ಜೋಕ್ಲಿಗೆ ನಮ್ಮ ಆದರ್ಶ ಆದಿಸ್ಕೊಳ್ಳೋದು ಮುಂದಿನ ಜನಾಂಗದ ಜೋಕ್ ನಮ್ಮ ತೂಪೇರಿ ಏತು ಬೆಳಿತೀರಿ ಮಕ್ಕಳ ಪಿರೋಡಿ ಅನ್ನ ಪೋಡಕ್ಕ ನಾವು ಸಾಧಿ ಮಾಡಬೇಕು ಸಾಧ್ಯ ಆಗೋದು ನಮ್ಮ ಇತ್ತೆ ಪುಣ ಕಥೆ ಚೂಡತ್ತ ನಮ್ಮ ಸಾಧಿಯೇ ತತ್ವ ಅಂದತ ಮೋಣೆದು ಮಣೆ ಬಾರ್ದ ಸುತ್ತೀನಿ ಆಯ್ನತೆ ಬೇಗನೆ ಆಗ್ತಿತ್ತು ನೋಡಿ ಕೊಡು ಮಗದ ಪಾತ್ರ ಒಂದು ಬೋಂದಿಲ್ಲ ಬೋಂದು ಸೈಕಲ್ ಡಿಪ್ ಬದಿ ತಪ್ಪ ಮಗಲಿಯಲ್ಲ ಮಗನ ಪಡೆದ ಮೊಬೈಲ್ ಜನ ಪಾತ್ರದ ಆರಾಧನೆ ಮೇಲ್ಕೋಡಿ ಎರಡು ಗುದ್ದು ಮೇಲೆ ಮೇಲ್ಕೋಡಿಗೆ ಅದು ಆರಾಧನೆ ಪಾತ್ರ ಅಲ್ಲಿ ದೂರ್ನಲ್ಲ ಗೊತ್ತಿದ್ದಿ ದಾಟಲ್ಲ ಪೇಜಿದ್ದು ಅಲ್ಲಿ ಪಡೆದ ಪಾಠದ ಪೇಜಿದ್ದು ಏತು ಬದಲಾವಣೆ ಇರ್ತದೆ ಸಮಾಜಗಳು ಈ ಒಂಜಾತ್ಮ ಬದಲಾವಣೆದ ಹೊತ್ತಿಗೂ ನಮ್ಮ ಒಂಜಾತ್ರೆ ಆಲೋಚನೆ ಮಾಡ್ಕೊಂಡು ಅಗತ್ಯ ಪಂಡೋದು ಮಾತ ವೇತವೇತರಾಗದಲ್ಲಿ ಇಚ್ಛೆ ಪಡೆಯೋಂಡೇಕೆ ಸಂಸ್ಥೆದ ಕುದರ್ ಪಂಡೋದು ಅವೆಲ್ಲ ಪಟ್ಟಿ ಮಾಡ್ಕೊಡ ಅಲ್ಲಿ ಪಡೆದ ಜಗ್ಗನ್ನ ಬಂದು ತಾಟಿ ಮಾಡೋದು ಅರಿಗನ್ನು ತಾಟಿ ಮಾಡೋದು ನೆಟ್ಟ ಪೂರ್ತಿ ಇನ್ನು ಅಧ್ಯಕ್ಷರಿಗೆ ಶಶಿಧರನ್ನು ಹೊರಡಿರ್ತದೆ ಪಂತೆಯಲ್ಲಿ ಬರ್ತಾಯಿದ್ದೆ ನಾನು ಒಂದು ಹೊತ್ತಲ್ಲ ಯಾರು ಅದಕ್ಕೆ ಸೇರ್ಗಡೆ ಆಗ್ತೀವಿ ನಾನು ಸದಸ್ಯತ್ವ ಬರ್ತೇವೆ ಅಂತೇಳಿ ಅದೆಲ್ಲ ಸಮಯ ಅದು ಬರಬೇಕು ಅದು ಸೇರೋಣ ಮೇಲೆ ಅಂತೇಳಿ ಅಂಚ ಅದೇ ಈ ಒಂದು ಸಂದರ್ಭ ಅಕ್ಕಲೇ ನೆನ್ಕೊಂಬಂತಂದು ಆದ್ರೆ ಅದರ ಯಜಮಾಂತಿಗೆ ಒಂಜಿ ತಾಟಿ ಪಾಡೋದು ಅದೊಂದು ಪ್ರೋತ್ಸಾಹ ಕೊಡತ್ತ ಹೊರೆ ಕಾಣಿಕೆ ನಮ್ಮಲ್ಲ ಕನ್ನಡ ಸರ್ತಿಗೆ 75 ಗಾಡಿ ಕಟ್ಬೋದು 75 ಗಾಡಿ ರಿಕ್ಷಾ ಮಾತ್ರ ಹರಿ ನಿಂಜಾವಣದ ಕೆಲಸ ಬಂತದ್ದು ಈ ಸರ್ಕಾರ ಪಂಡಿರಿ ಗೊತ್ತೇ ಒತ್ತಡ ಮಾಡಲ ಈಗ ಜವಾಬ್ದಾರಿ ಈಜಿ ಐನಾತ್ ಬರ್ತೀವನ್ನ ಕೆಲಸ ಮಂತ್ರಿ ಈ ಸಮಯ ಮಂತ್ರಿ ಈ ಜಾತ್ರೆ ಮಂತ್ರಿ ಪಂಡೊಂದು ಇನಿ ಹೆಚ್ಚಿಗೆ ಪಾತ್ರ ನಮ್ಮ ಮಾತ ಸಹ ಸಂಸ್ಥೆಗಳು ಮಸ್ತಿಲ್ಲ ಶಿಕ್ಷಣದ ಜಾಗ ಯುವಕರು ಮಾತ ಜಾತ್ರೆಗೆ ಎಂಟೆಂಟುದಾದ ಸೇವೆಯನ್ನು ಮನಸ್ಸು ಮಾಡ್ತದೆ ಅಕ್ಲ ಮಾಡ್ತಾನೆ ಆಲೋಚನೆ ಕೇಂದ್ರ ಆಯ್ತಾ ಪಿರಾಡ ಶಿಕ್ಷಕರನ್ನ ಮಾರ್ಗದರ್ಶನ ಒಪ್ಪು ಊರಿ ಒಂಜೊಂಜಿ ತಾರೆ ಆಟ ನಮ್ಮ ಒಪ್ಪಾಗ 300-400 ತಾರೆ ಅಕ್ಲ ಮಾಡಿಕೊಂಡು ಒಪ್ಪಾಗ ಜೋಗುಲ ಸೇವೆ ಮೊದಲ ಸೇವೆ ಗೊತ್ತಾಗ್ತದೆ ಸೇವೆ ಸೇರುತ್ತೆ ಮಲ್ಲ ಕೂಟ ಅಪ್ಪಡಿ ಅದು ಮಸ್ತ್ ಜನಕ್ಕೂ ಆ ಸೇವೆಗಾಗಿ ತೊಡಗಿನ ಇನ್ನು ಪಾತ್ರೆ ಬಣ್ಣ ಬಿಡ್ದು ಹೋಗಿಲ್ಲ ಯಾರು ಕೊಡೆ ರಂಡಿಗಳು ಮಾತಿರ್ತೇವೆ ಅದಕ್ಕೆ ಮತ್ತೆ ಕೊಡೆ ಕೊಡೋದಿರ್ತಾರೆ ಪಾತ್ರೆ ಕಂಡಿರ್ತಾರೆ ಸೇವೆ ಸೇವೆ ಮಾಡ್ತೇವೆ ಸೇವೆ ಅಂತ ನಾವು ಭಾರತ ದೇಶದ ಆದರ್ಶ ಅವು ತ್ಯಾಗಬದ್ಧ ಸೇವೆ ಭಾರತ ದೇಶದ ಆದರ್ಶನ ಜಾಗೃತಿ ಮಾಡ್ಕೊಂಡು ಕೆಲಸ ಮಾಡಿದವಳ ಆಚರಣೆ ಮಾಡ್ಕೊಂಡು ಕೆಲಸ ಅವಳು ತ್ಯಾಗಬದ್ಧ ಸೇವೆ ಪಣ 2-3 ಎತ್ತರ ಇಲ್ಲ ಅವು ಒಂದಿನ ಸೇರಿ ಕುಂದಿ ಭಾಗ ಕರೆದುಕೊಳ್ಳಲು ಉಪಯೋಗ ಬರ್ತದೆ ಐದು ಮರ ಇತ್ತದ ದಾನೆಯನ್ನ ನೀವೇ ನಿಲ್ಲಿಸಿದ ಮರವಿದ್ದರೇನಯ್ಯ ನೆರಳಿಲ್ಲ ದನಕ ನೆರಳಿದ್ದರೇನಯ್ಯ ನೀರಿಲ್ಲ ದನಕ
ನೀರಿದ್ದರೇನಯ್ಯ ಹೊರತಿಲ್ಲದ ಲೆಕ್ಕ, ಧನವಿದ್ದರೇನಯ್ಯ ಕೊಡುವ ಮನವಿಲ್ಲ ದನಕ, ಮನವಿದ್ದರೇನಯ್ಯ ಜ್ಞಾನವಿಲ್ಲದ ಲೆಕ್ಕ, ದೇವ ಪುರಂದರ ವಿಠಲ ರಾಯನ ಊಳಿಗ ಮಾಡದವನ ಬಾಳುವೆ ಏತಕ್ಕೆ ಇಟ್ಟುಕೊಂಡವೆ. ಸೇವಾ ಕಾರ್ಯಕ್ರಮ ಮಾತ ಸ್ವಯಂ ಸೇವಕರಿಗೆ ವಿಶೇಷವಾದ ದಾಟಿ ಮಾತನಿಗೆ ಪಾಡನ ಸಂಸ್ಥಾನ ಕೊಂಡ ಸಮಾಜ, ಸಮಾಜ ಕೊಂಡ ಸಂಸ್ಥಾನ, ದಯವಿಟ್ಟು ಸಂಸ್ಥಾನದ ಆಲಯನ ನಿಕ್ಲೆ ನಿಕ್ಲು ಕೊರತೆ ನಿಕ್ಲು ಗೊಳಪಾಯಿತು ವಿನಿಯೋಗ ಅವಡೆ ನಮ್ಮ ನಿಕ್ಲೆಗೆ ಸಮಾಜಕ್ಕೆ ವಿನಿಯೋಗ ಅವಡೆ ಸಮಾಜದಿಂದ ಸಮಾಜಕ್ಕೆ ಸಮಾಜಕ್ಕೋಸ್ಕರ ಆ ಒಂದು ಧ್ಯೇಯದಲ್ಲಿ ಕಾರ್ಯಕ್ರಮದಲ್ಲಿ ಈಗ ಸಾಕಾರ ಒಂದು ಬಲೆಯನ್ನು ಪಡೆದು ಒಂದು ವ್ಯಕ್ತಿನ ಸೇವೆ ಎತ್ತದು, ಒಂದು ಗುರು ಸೇವೆ, ಒಂದು ಮಲ್ಲ ಸೇವೆ, ಒಂದು ಲಘು ಸೇವೆ ಅಷ್ಟೇ, ಒಂದು ಗುರು ಸೇವೆ, ಒಂದು ಶ್ರೇಷ್ಠವಾದ ಪಾತ್ರ ಅಂತಾವೆ ಅವರು. ಸ್ವಾಮೀಜಿಯವರ ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಸಭೆಯಲ್ಲಿ ಮಾತಾಡಿದ್ದಾರೆ, ಧರ್ಮ ಸಭೆಯಲ್ಲಿ ಮಾತಾಡುವಂಥದ್ದು ಮೊದಲು. ಆದ್ದರಿಂದ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಕ್ಷಮಿಸ್ತೇವೆ. ನಾವು ಧರ್ಮ ಸಭೆಯನ್ನು ಪ್ರಾರಂಭ ಮಾಡುವ ಮೊದಲು ಸತ್ಯನಾರಾಯಣ ಸ್ವಾಮಿಗಳ ಸತ್ಯನಾರಾಯಣ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ. ಹೆಚ್ಚಿನ ಕಡೆಗೆ ನಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹೆಚ್ಚಾಗಿ ನೆರವೇರಿಸ್ತೇವೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಮಾತು ಬರ್ತದೆ, ಅದರ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡುವಾಗ ಅದರಲ್ಲಿ ಕೊನೆಗೆ ಕಥಾಶ್ರವಣ ಅಂತ ಬರ್ತದೆ. ಕಥಾಶ್ರವಣ ಅಂತ ಹೇಳಿದ್ರೆ 5 ಅಧ್ಯಾಯದಲ್ಲಿ ಕಥೆ ಹೇಳ್ತಾರೆ. ಅದರ ಮೊದಲ ಅಧ್ಯಾಯದಲ್ಲಿ ನಾರದರು ಹೋಗಿ ವಿಷ್ಣು ಭಗವಾನ್ ಹತ್ರ ಕೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮರ್ತ್ಯಲೋಕದಲ್ಲಿ ನಾನಾ ಕ್ಲೇಶಗಳಿಂದ ಜನರು ಕಷ್ಟಪಡ್ತಾ ಇದ್ದಾರೆ, ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಉಂಟಾ ಅಂತ ಕೇಳ್ತಾರೆ. ಆಗ ವಿಷ್ಣುದೇವರು ಅವರಿಗೆ ಹೇಳ್ತಾರಂತೆ, ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿಗಳ ಒಂದು ವೃತ್ತಾಂತ ಉಂಟು. ಅದು ಯಾವ ದಿವಸವೂ ಮಾಡಬಹುದು, ಎಲ್ಲಿಯೂ ಮಾಡಬಹುದು. ಭಕ್ತಿಯಿಂದ ಮಾಡಿದರೆ ಎಲ್ಲ ಫಲಗಳನ್ನು ಕೂಡ ಸತ್ಯನಾರಾಯಣ ಸ್ವಾಮಿ ಕೊಡ್ತಾರೆ ಅಂತ ಹೇಳಿ. ಆದ್ದರಿಂದ ನಾವು ಸತ್ಯನಾರಾಯಣ ಸ್ವಾಮಿಯ ಒಂದು ಪೂಜೆಯನ್ನು ಮಾಡಿ ಹೆಚ್ಚಿನ ಕಡೆಗೆ ಮಾಡುವಂಥದ್ದು ವಾಡಿಕೆ. ಸತ್ಯನಾರಾಯಣ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾ ವಿಗತಂ ವಿಷ್ಣುಂ ಏನ ತಸ್ಮೈ ನಮೋ ನಮಃ ಅಂತೇಳಿ ಸತ್ಯನಾರಾಯಣ ಸ್ವಾಮಿ ಎಲ್ಲ ರೀತಿಯ ಕಾಮ ಅಂದರೆ ಇಚ್ಛೆಗಳನ್ನು ಪೂರೈಸುತ್ತಾರೆ ಅಂತೆ. ಅದರ ನಂತರ ನಡೆಯುವ ಧರ್ಮ ಸಭೆ. ಧರ್ಮ ಅಂದ್ರೆ ಏನು ಅಂತ ಹೇಳಿ ಇತ್ತೀಚೆಗೆ ಸಾವಿರಾರು ವ್ಯಾಖ್ಯೆಗಳಿದ್ದಾವೆ. ಸಾವಿರಾರು ಕಡೆಯಲ್ಲಿ ಧರ್ಮ ಅಂದ್ರೆ ಏನು, ಧರ್ಮದ ಬಗ್ಗೆ ಬೇರೆ ಬೇರೆ ರೀತಿಯ ವಿಚಾರಗಳು ವಿಮರ್ಶೆಗಳು ನಡೀತವೆ. ನಮ್ಮ ಹಿರಿಯರು ಹೇಳಿದಾಗೆ ಧರ್ಮ ಅಂದ್ರೆ ಧಾರಯತೆ ಧರ್ಮ. ನಾವೇನು ಧರಿಸಿದ್ದೇವೋ ಅದು ಧರ್ಮ. ಧರಿಸಿದ್ದು ಅಂದ್ರೆ ನಮ್ಮ ಬಟ್ಟೆಯೋ ಇದು ಅಲ್ಲ. ನಾವು ಯಾವ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ, ನಮ್ಮ ಜೀವನದಲ್ಲಿ ಯಾವ ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ, ಆ ಧ್ಯೇಯವನ್ನು ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮುಂದೆ ಕೊಂಡೋಗ್ಬೇಕು, ಅದೇ ಧರ್ಮ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಕೌಶಿಕ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಒಂದು ಸಲ ತೋರ್ತದೆ, ನನಗೆ ಒಂದು ಸಲ ನಾನು ತಪಸ್ಸು ಮಾಡಿ ನನಗೆ ಮೋಕ್ಷ ಸಿಗಬೇಕು ಅಂತ. ಮನೆಯಲ್ಲಿ ತಂದೆ ತಾಯಿಗಳಿರ್ತಾರೆ, ಎಲ್ಲರನ್ನು ಬಿಟ್ಟು ಸೀದಾ ಕಾಡಿಗೆ ಹೋಗ್ತಾರೆ. ಕೆಲವು ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದ ಮೇಲೆ ಒಂದು ಸಲ ಸಿದ್ಧಿ ಆಗ್ತದೆ. ಸಿದ್ಧಿ ಆಗುವಾಗ ಬರ್ತದೆ, ಏನು ಸಿದ್ಧಿ ಅಂತ ನೋಡೋಲ್ಲ, ಯೋಚನೆ ಅವನಿಗೆ ಗೊತ್ತಾಗ್ತದೆ ಸ್ವಲ್ಪ ಸಿದ್ಧಿ ಆಗಿದೆ ಅಂತ. ಒಂದು ಕಾಗೆ ಮೇಲಿನಿಂದ ಅವನ ಮೇಲೆ ಒಂದು ಹಿಕ್ಕೆ ಆಗ್ತದೆ. ಅಷ್ಟಾಗುವಾಗ ಅವನಿಗೆ ಸಿಟ್ಟು ಬರ್ತದೆ. ಕಾಗೆಯನ್ನು ನೋಡ್ತಾನೆ. ಕಾಗೆಯನ್ನು ನೋಡಿದ ಕೂಡಲೇ ಕಾಗೆ ಭಸ್ಮವಾಗಿ ಬೀಳ್ತದೆ. ನಾನು ಭಯಂಕರ ಸಿದ್ಧಿ ಮಾಡಿದ್ದೇನೆ ಅಂತ ತಲೆಯಲ್ಲಿ ಬರ್ತದೆ ಅವನಿಗೆ. ಇನ್ನು ಮೋಕ್ಷ ಹತ್ರ ಆಯಿತು. ಸೀದಾ ಊಟಕ್ಕೆ ಏನಾದರೂ ಬೇಕಲ್ಲ, ಹಾಗೆ ತಪಸ್ಸು ಅಂತ ಹೇಳಿದ್ರೆ ಅವರು ಭಿಕ್ಷೆಯಿಂದ ಹೋಗುದು. ಊರಿಗೆ ಹೋಗ್ತಾನೆ. ಊರಲ್ಲಿ ಒಬ್ರು ಒಂದು ಮನೆಗೆ ಹೋಗ್ತಾರೆ. ಅಮ್ಮ ಭಿಕ್ಷೆ ಕೊಡು ಅಂತ ಹೇಳ್ತಾರೆ. ಭಿಕ್ಷೆ ಕೊಡು ಅಂತ ಹೇಳಿದ್ರೆ ಅವಳು ಬರುವಾಗ ತಡ ಆಗ್ತದೆ. ತಡ ಆಗುವಾಗ ಅವನಿಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ಕಾಗೆಯನ್ನು ಭಸ್ಮ ಮಾಡಿದ್ದಾನಲ್ಲ ಅಂತ ಹೇಳಿ ಅವಳನ್ನ ಗುರುಗುಟ್ಟಿಕೊಂಡು ನೋಡ್ತಾನೆ. ಆಗ ಆ ಸಾಧ್ವಿ ಹೇಳ್ತಾಳೆ, ನೀನು ಕಾಗೆಯನ್ನು ಭಸ್ಮ ಮಾಡಿದ ಹಾಗೆ ನನ್ನನ್ನು ಮಾಡಲಿಕ್ಕೆ ಆಗುವುದಿಲ್ಲ,
ನಾನು ನನ್ನ ಧರ್ಮದಲ್ಲಿ ನಡೀತಾ ಇದ್ದೇನೆ. ಕಾಗೆಯ ಬಗ್ಗೆ ಇವಳಿಗೆ ಗೊತ್ತಾಯ್ತು ಅಂತಾದ್ರೆ ಇವಳು ಬಹಳ ವಿಶೇಷವಾಗಿರ್ಬೇಕಲ್ಲ, ಯಾರು ಇದು ಹೇಳಿ ಅವಳ ಹತ್ರ ಹೇಳ್ತಾನೆ, ಅಮ್ಮ ನೀನು ಏನು ಮಾಡ್ತಾ ಇದ್ದೀನಿ, ನಿನ್ನ ಧರ್ಮ ಏನು, ಇದರ ಬಗ್ಗೆ ತಿಳಿಸ್ಕೊಡೋದು. ನನ್ನ ಕೆಲಸ ಏನಂದ್ರೆ, ನನ್ನ ಗಂಡ ಹಸಿದು ಬಂದಿದ್ದಾನೆ, ಕೆಲಸ ಮಾಡಿಕೊಂಡು ಬಂದಿದ್ದಾನೆ, ಅವನಿಗೆ ಊಟ ಬಡಿಸ್ತಾ ಇದೆ, ಅದು ನನ್ನ ಧರ್ಮ, ಅದನ್ನು ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ನಿನ್ನ ಯಾವುದೇ ಇದು ನನ್ನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಧರ್ಮ ಎಂತದ್ದು ಅಂತ ನನಗೆ ಹೇಳ್ತೀಯಾ? ಧರ್ಮ ಏನು ಅಂತ ಹೇಳಲಿಕ್ಕೆ ನನಗೆ ಅಷ್ಟು ಅರ್ಹತೆ ಇಲ್ಲ. ಒಬ್ಬ ಅಲ್ಲಿ ಧರ್ಮವ್ಯಾದ ಅಂತ ಊರಿನಲ್ಲಿದ್ದಾನೆ, ಅವನ ಹತ್ರ ಹೋಗು ಅಂತ ಹೇಳ್ತಾನೆ. ಹೋಗ್ತಾನೆ, ಧರ್ಮವ್ಯಾದನಲ್ಲಿ ಹೋಗ್ತಾನೆ. ಧರ್ಮವ್ಯಾದ ಯಾರು 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 ಅಂತ ಹೇಳಿ ಹುಡುಕಿಕೊಂಡು ಹೋಗುವಾಗ ಅವನಿಗೆ ಅಲ್ಲಿ ಒಬ್ಬ ಸಿಗ್ತಾನೆ. ಅವನು ಕೇಳ್ತಾನೆ, ಧರ್ಮವ್ಯಾದ ಏನಿಲ್ಲ. ಓ, ಅಲ್ಲಿಂದ ತೋರಿಸ್ತಾನೆ. ನೋಡಿದ್ರೆ ಒಬ್ಬ ಮಾಂಸವನ್ನ ತುಂಡು ಮಾಡಿ ಮಾರುವಂತ ಒಬ್ಬ ವ್ಯಕ್ತಿ. ಇವನೆಂತ ಧರ್ಮದ ವ್ಯಕ್ತಿ, ಮಾಂಸ ತುಂಡು ಮಾಡಿ ಮಾಡ್ತಾ ಇದ್ದಾನೆ, ಇವನೆಂತ ಧರ್ಮದ ಇವ ಎಂತ ಧರ್ಮ, ಇವನು ಧರ್ಮದ ಬಗ್ಗೆ ಇವನಿಗೆ ಗೊತ್ತಿದೆ. ಕೊನೆಗೆ ಆದರೂ ಕೂಡ ಹೆಂಗಸಿ ಹೇಳಿದ್ದಾಳಲ್ಲ, ಇವನಿಗೆ ಧರ್ಮ ಗೊತ್ತುಂಟು ಅಂತ. ಅವನ ಹತ್ರ ಹೋಗಿರ್ತಾನೆ, ಈಗೆಲ್ಲ ನೀವು ಮಾಂಸ ಎಲ್ಲ ತುಂಡು ಮಾಡಿ ಪ್ರಾಣಿಗಳನ್ನೆಲ್ಲ ಕೊಲ್ಲುವುದು ಧರ್ಮ ಅಲ್ಲ, ಇದರಿಂದ ನೀವು ಏನು ಒಳ್ಳೆಯದಾಗಲಿ. ಆಗ ಅವ ಹೇಳ್ತಾನೆ, ಧರ್ಮ ಯಾವುದು ಅಂತ ಹೇಳಿದ್ರೆ, ನೋಡಿ ನಾನು ನನ್ನ ಹಿಂದಿನಿಂದಲೂ ಬಂದಂತಹ ಒಂದು ಕೆಲಸ ಇದೆ. ಬೇರೆ ಯಾರೋ ಈ ಬೇರೆ ಬೇರೆ ಪ್ರಾಣಿಗಳನ್ನ ಕೊಂದು ಬೇಟೆಯಾಡಿ ಬೇಟೆಯವರು ತಂದು ಕೊಡ್ತಾರೆ, ಅದನ್ನು ಮಾರುವುದು ತಲೆತಲಾಂತರದಿಂದ ಬಂದದ್ದು. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇದ್ದಾರೆ, ಅವರ ಸೇವೆ ಮಾಡಲಿಕ್ಕೆ ಅದಕ್ಕೆ ನನಗೆ ಬೇಕಾದಂತಹ ಧನ ಏನಿದೆ. ದುಂಬು ಒಂಜಿ 2 ವರ್ಷದ ದುಂಬು ಪ್ರಯಾಣ ಒಡೆಯರು ಬರುವಂತೆ ಇತ್ತೆ, ಪಿನ್ಯಂತೆ ಬರೋದಿತ್ತೆ, ನಾನು ಮಲರ್ಗೆ ಬರ್ಪುನೆಂದು ದುಂಬುಲ ಒಡೆಯರು ಬೈದೆ ಇತ್ತೆ, 2 ಬುಕ್ಕೆಲ್ಲ ಬರೋದಿತ್ತೆ ಇತ್ತೆ ಮಾತ್ರ ಯಾನೊಂದು 2 ವರ್ಷದ ಇಂಚಿ ಬೈದಿಜಿ ಅಂಡ ಇನಿ ಈ ಪುಣ್ಯಲೇಸಲಿ ಈತ ಮಲ್ಲ ಒಂದು ಧರ್ಮ ಚಾವಡಿದು ಬತ್ತದು ಈ ವೇದಿಕೆ ಉಂಟು ಅವಕಾಶ ಮಾತು ಕೊಡ್ತೀನಿ. ಮಾತೆಯನ್ನ ಈ ಸಮಿತಿದ ಅಧ್ಯಕ್ಷರಿಪ್ಪೇರು ಅಂಚನೆ ಮಾತೆರೆಗ ಹುಡುಗದ ಸೊಲ್ಮೇನ ಸಂದಾಯಕ ಮಾಡ್ಕೊಂಡು ಅವೇ ರೀತಿ ಆಗ್ಲಿಕ್ಕೆ ಅದು ಏಪಲ ಅಭಾರಿ ಆಗ್ತದೆ. ನಮ್ಮ ಒಂದು ತುಳು ಭಾಷೆಗೋಸ್ಕರ ನಮ್ಮ ಸ್ವಾಮೀಜಿಗಳು ಅವೇತೋ ವರ್ಷದ ಪಕ್ಕ ಸರಿಸುಮಾರು ಒಂದು ಸುಮಾರು ಯಾರು ಬಂದ್ರೆ ಕೆಲವೊಂದು 25 ವರ್ಷದ ಮಸ್ತ್ ಅದಕ್ಕೋಸ್ಕರ ಬೆಂದೊಂದುಳ್ಳೇರು ನನ್ನ ಅವರ ಒಂಜಿ ಕಾರ್ಯಗತ ಆಪು ನಾವು ಖಂಡಿತ ನಮ್ಮ ಅಶೋಕ್ ರೈಕ್ MLA ಅಶೋಕ್ ರೈಕಲ್ಲ ಕೆಲವಾರು ಜನ ಐಕೆ ಒತ್ತು ಕೊರೊಂದುಳ್ಳೇರು ಅವಲ ಒಂಜಿ ಸಕ್ಸಸ್ ಆತು ಬರ್ಕೊಂಡು ಪಂಪನ ಪನ್ಯ ರಜ್ಜಿ ಸವಯನ ಅವೇ ರೀತಿ ರಾಧಾಂಡ್ಲ ಏನಾದ್ರು ಸಹಕಾರ ಬೋರ್ಡ್ ನಿಂತಲ್ಲ ಈ ಒಡಿಯೂರು ಕ್ಷೇತ್ರಗ ಮಲ್ಲ ಮಟ್ಟಳಿ ಜಿಲ್ಲಾ ಕಿಂಚಿತ್ ಅಂಗಳ ಸಹಕಾರ ಮಾಡ್ಕುವೆ ಪನ್ಪನ ಭರವಸೆ ಬಂದೊಂದು ನಾನಾತ್ ಈ ಕ್ಷೇತ್ರ ಮಹಾಮಲ್ಲ ಕ್ಷೇತ್ರವಾತು ಬಾಂಬೆಡ್ ಎನ್ನ ಬಾವೆ ಜಯಂತ ಬಕಲ ಬಾಂಬೆಡ್ ಅಲ್ಲಿ ಕಡೆಗ ಸ್ವಾಮೀಜಿ ಪೋಂದಿದ್ದೀರು ಬಾವಲ ಕೊಡೆ ಪಂಡಿರು ಒಡಿಯೂರು ಗೋರೆಜ್ಜ ಅಂದು ಅದಕ್ಕೋಸ್ಕರ ಕರೆಂಗ ನೆನಪು ಮಾಡ್ಕೊಂತು ನಾನಾತ ಈ ಕ್ಷೇತ್ರ ಮಹಾಮಲ್ಲ ಕ್ಷೇತ್ರವಾತು ಬೆಳಗಡೆ ಬಂದಂತು ಅವಕಾಶ ಹೊಂದಿಸವಂತು ವಿರಮಿಸಬೇಕು. ಅವಾಗ ಸ್ವಾಮೀಜಿ ಹೊರಡಿ ಇಂಥ ಪಂಡಿತನೆ ಮಲ್ಲಿಕಾರ್ಜುನ ದೇವಸ್ಥಾನದ ಕೋಟಿ ಯಜ್ಞ 10,000 ಜನ ಕೊಳ್ಳುದು ಒರಿ 11,000 ಓಂ ನಮಃ ಶಿವಪಂಡ ಕಾರ್ಯಕ್ರಮ ಐಕೆ ಸ್ವಾಮೀಜಿನ ಆಶೀರ್ವಾದ ಕ್ಷೇತ್ರಕ್ಕೆ ಬತ್ತಿತ್ತೆ. ಅಂಚನೆ ಸ್ವಾಮೀಜಿ ಒಂಜಿ ದಿನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರೋಡು ಹಿಂಗಾಗಿ ಆಶೀರ್ವಾದ ಮಾಡ್ಕೊಂಡು ಬಂದು ಕೇಳೋದಿದ್ದ ಸ್ವಾಮೀಜಿ ಆ ಸಂದರ್ಭದ ನಡಬಂಡರು ಎಲ್ಲಂಜಿ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು ಒಂದು ದಿನ ಫ್ರೀ ಮಾಡ್ತೋಳೆ ಆಗಿ ನಮ್ಮ ಒಡಿಯೂರು ರಥೋತ್ಸವ ನೆನಪಿಕೊಂಡು ಅಂಚನೆ ಬಾರಿ ಒಂದು ಹಾವು ಕಾಣ್ತಿದ್ದೆ. ಇನ್ನಿಲ್ಲ ಅಂಚನೆ ಸುಮಾರು ಕಾರ್ಯಕ್ರಮ ಬುಕ್ಕ ಹೋಟೆಲ್ದ ಚೂರು ಗಡಿಬಿಡಿಗಳು ಇತ್ತಂದು ಆಂಡವ ಸ್ವಾಮೀಜಿನ ಆ ಪ್ರೀತಿಗೆ ಹೆಂಗೆ ಬರಂದ ಕುಳಿಯರ ಆರ್ತಿಜಿ ಅಂಚ ಕಾಂಡೈನಿ ಮಧುರು ದೇವಸ್ಥಾನದ ಬ್ರಹ್ಮಲಕ್ಷದ ಇನ್ವಿಟೇಷನ್ ಬಿಡುಗಡೆ ಇತ್ತು ಐಗಲ ಹೋದು ಅವೇ ಸಮಯಕ್ಕೆ ಇನಿ ಇಡೇ ಬರೋಂಗೆ ಆಂಡವನ್ನ ಜೀವನದ ಭಾಗ್ಯವನ್ನೊಂದು ಪಣಂದುಳ್ಳೆ ಮತ್ತು ಮೂರನೇ ಕೈನ ಮಲ್ಲಿಕಾರ್ಜುನ ದೇವಸ್ಥಾನದ ಕಾರ್ಯಕ್ರಮಗಳಂದ್ರೆ ಸ್ವಾಮೀಜಿ ಬರ್ತದೆ ಕಾಸರಗೋಡು ಹಾತು ಮಲ ಕಾರ್ಯಕ್ರಮ ಬುಕ್ಕ ಶ್ರೀಚಕ್ರ ಪೂಜೆ ಮಾತ ಕರೆಯಿಂದ ಏಕೆ ಬರ್ತದೆ ಆಶೀರ್ವಾದ ಕೊಡ್ತೇವೆ.
ಅವರ ಈ ಸಂದರ್ಭವನ್ನು ಕೇಳೋದು ಆಶೀರ್ವಾದ ಕೇಳೋದೊಳ್ಳೆ ಉಪನಿ ವಿಷಯವನ್ನು ನಮ್ಮ ಕಾಸರಗೋಡು 6ನ ಷಷ್ಠ ಸಮಾರಂಭದ ಕಾಸರಗೋಡು ಕಮಿಟಿದು ಯಾರು ಕೋಶಾಧಿಕಾರಿ ಅವತ್ತು ಎಲ್ಲೇ ಒಟ್ಟು ಬೇಡ ಮಾಡ್ತದೆ ಐತೆ ಉಜ್ಜಿ ವಿಷಯ ಅವು ಆಗ ಒಂಜಿ ವರ್ಷದ ಕಾರ್ಯಕ್ರಮ ಇರ್ತದೆ ಅವು ಯಾರು ಕಾಪಿ ಮಾಡ್ತಾರೆ ಎಲ್ಲ 60 ವರ್ಷದ ಅಂಚಿನ ಒಂದು ವರ್ಷದ ಕಾರ್ಯಕ್ರಮ ತೀರುಂದೆ ಸ್ವಾಮೀಜಿಗಳ ಆಶೀರ್ವಾದ ಇರ್ತೊಂದು ಅವು ಆರನ ಕಾರ್ಯಕ್ರಮ ಅವ್ರನ್ನ ಪ್ರತಿಯೊಂದು ವಿಷಯಗಳನ್ನ ಫಾಲೋ ಮಾಡ್ಕೊಂಡು ದೇವರ ಆ ಒಂದು ಭಾಗ್ಯವನ್ನು ಕೊಡ್ತೇವೆ ಅವು ಈ ಸಂದರ್ಭದಲ್ಲಿ ಒಳ್ಳೆ ಇಚ್ಛೆ ಸ್ವಲ್ಪ ಅಂಚ ರಜೆ ವಾತಾವರಣದ ಎಲ್ಲ ಪಾಠವನ್ನು ಮತ್ತೆ ಹೂವಪ್ಪ ಅಶ್ವತ್ಥಕೋಡಿ ಅಳಿಗೆ ಬಂಟ್ವಾಳ ತಾಲೂಕು ಅನಾರೋಗ್ಯದ ಬಗ್ಗೆ. ಹೂವಪ್ಪ ಅಶ್ವತ್ಥಕೋಡಿ ಅಳಿಗೆ ಪೂರ್ಣಿಮಾ ಕೊಡವೂರು ಉಡುಪಿ ತಾಲೂಕು ಅನಾರೋಗ್ಯದ ಬಗ್ಗೆ. ಶ್ರೀಮತಿ ಪೂರ್ಣಿಮಾ ಕೊಡವೂರು ಉಡುಪಿ ತಾಲೂಕು. ಶ್ರೀಮತಿ ಪ್ರತಿಮಾ ಧ್ವಜಮೂಲೆ ಅಳಿಕೆ ಗ್ರಾಮ ಬಂಟ್ವಾಳ ತಾಲೂಕು ಮನೆ ನಿರ್ಮಾಣ ಮನೆ ರೀತಿಯ ಬಗ್ಗೆ. ಪವಿತ್ರ ಕೊಯ್ಯಗಟ್ಟೆ ಕುಂಜ ಗ್ರಾಮ ಬಂಟ್ವಾಳ ತಾಲೂಕು ವಿದ್ಯಾಭ್ಯಾಸದ ಬಗ್ಗೆ. ಅಲಂಕಾರ ಕೊಡವ ತಾಲೂಕು ದೈವಸ್ಥಾನದ ಬಗ್ಗೆ ಕೊಡವ ತಾಲೂಕು. ಶ್ರೀ ಕುರು ಅಂಬ ರಾಜೇಶ್ವರಿ ಶಾಲಾ ಕೊಠಡಿ ನಿರ್ಮಾಣದ ಬಗ್ಗೆ. ಅಧ್ಯಕ್ಷ ಮತ್ತು ಸದಸ್ಯರು ಶಾಲಾ ಸಮಿತಿ ದೇವಚಳ್ಳ ಸುಳ್ಳಿ ತಾಲೂಕು ಶಾಲಾ ಕೊಠಡಿ ನಿರ್ಮಾಣದ ಬಗ್ಗೆ. ಸಾಂತೂರುಗಾರು ಶ್ರೀ ದುರ್ಗಾ ಮಂದಿರ ಮುದರಂಗಡಿ ತಾಲೂಕು. ಆಶಿಸ್ತಾ ಪೂಜ್ಯ ಗುರುದೇವರ ಪಾದಕಮಲಿಗೆ ಸಾಧಿ ಮಾತಾಜಿಯವರ ಪಾದಕಮಲಿಗೆ ಸಾಷ್ಟಾಂಗ ಪ್ರಣಾಮಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಸ್ವಾಮಿಗಳಿಗೆ ಊಟದ ಅನಂತರ ಸಭಾಂಗಣ ಮುಂಭಾಗದಲ್ಲಿ ಸಹಾಯ ಸಹವನ್ನು ನಿರ್ವಹಿಸ್ತಾ ಇದ್ದಾರೆ. ತುಂಬ ಹಗುರಾಗಿರಬೇಕು ಅಷ್ಟೇ. ಆವಾಗ ನಾವು ಜೀವನವನ್ನು ಭಾರಿ ಸಂತೋಷದಿಂದ ಸಾಗಿಸ್ಬೋದು. ಹಾಗೆ ಈಗ ದೇಹವಾರ ಇದ್ದವರು ಎಷ್ಟೋ ಜನ 80 ವರ್ಷಕ್ಕೆ ಬರ್ತಿದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ. ಹಾಗೆ ಎಲ್ಲಕ್ಕಿಂತ ನಮ್ಮ ಮೆಂಟಲ್ ಹೆಲ್ತ್ ಮುಖ್ಯ, ನಮ್ಮ ಮಾನಸಿಕ ಆರೋಗ್ಯ ಮುಖ್ಯ. ಈಗಿನ ಒಂದು ಪರಿಸ್ಥಿತಿ ನಾನು ಎಷ್ಟೋ IMA ಸೆಕ್ರೆಟರಿಯಾಗಿ ಎಷ್ಟೋ ಕ್ಯಾಂಪ್ಗಳನ್ನು ಮಾಡಿದ್ದೇನೆ. ಆದರೆ ದೇಹ ಸದೃಢವಾಗಿ ಫಿಸಿಕಲ್ ಹೆಲ್ತ್ ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಫಿಸಿಕಲ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಈಗ ಜಿಮ್ ಅದು ವ್ಯಾಯಾಮ ಅಂತ ಹೇಳ್ಕೊಂಡು. ಆದರೆ ಫಿಸಿಕಲ್ ಹೆಲ್ತ್ ಸ್ಟ್ರಾಂಗ್ ಇದ್ದರು ಮೆಂಟಲ್ ಹೆಲ್ತ್ ತುಂಬ ವೀಕ್. ಫಿಸಿಕಲ್ ಹೆಲ್ತ್ ಎಷ್ಟೇ ಮೆಂಟಲ್ ಹೆಲ್ತ್ ವೀಕ್ ಇದ್ದರೆ ಅದು ಸಂತೋಷ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಮಕ್ಕಳಿಗೆ ಏನಂದರೆ ನಾರ್ಮಲ್ ಆಗಿ ಈಗ ಜಿಮ್ ಕೂಡ ಅದು ಒಳ್ಳೆ ಸ್ಪೋರ್ಟ್. ನಾರ್ಮಲ್ ಆಗಿ ಒಂದು ವಾಕಿಂಗ್ ಆಗಿ ಒಂದು ಸಣ್ಣ ಸಾಮಾನ್ಯ ವ್ಯಾಯಾಮ ಅದು ಸಾಕು. ಅದು ಈಗ ಒಂದು ಟ್ರೆಂಡ್ ಆಗಿದೆ ಜಿಮ್ ಅಂದರೆ. ಅದು 40-50 ಮೇಲೆ ಮಾಡಲಿಕ್ಕೆ ಅದು ಅಡ್ವೈಸಬಲ್ ಅಲ್ಲ. ಆದರೆ ಈಗಿನ ನಾವು ಮಕ್ಕಳಿಗೆ ಏನು ಹೇಳಬೇಕಂದ್ರೆ ಮೇಯ್ನಾಗಿ ವ್ಯಾಯಾಮ ಇರಬೇಕು. ನಿಮ್ಮ ದೇಹನ ದಂಡಿಸ್ಕೊಂಡು ವ್ಯಾಯಾಮ ಮಾಡಬಾರ್ದು. ಈಗ ಕೆಲವರು 50 ವರ್ಷಕ್ಕೆಲ್ಲ ಆಗೋದು ಕೆಲವರಿಗೆ ಈಗ ನಾನು ಕೆಲವು ಕೇಳ್ಪಟ್ಟಿಸ್ತದೆ. ಆದರೆ 50-60 ವರ್ಷಕ್ಕೆ ಅವರು ದೇಹನ ದಂಡಿಸ್ಕೊಂಡು ಮಾಡ್ತಾರೆ. ಅದರಿಂದ ಅವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗೋ ಸಾಧ್ಯತೆ. ಸೊ ಎಷ್ಟು ನಮಗೆ ತಾಕತ್ತು ಅಷ್ಟು ವ್ಯಾಯಾಮ ಮಾಡಬೇಕು. ತೋರಿಸಿ ತೊಂದರೆ ಆದರೆ ನಮ್ಮ ಮಾನಸಿಕ ಆಗಿರೋದು ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು. ದೇಹ ಎಷ್ಟೇ ಫಿಟ್ನೆಸ್ ಇದ್ರು, ಫಿಸಿಕಲ್ ಫಿಟ್ ಇದ್ರು, ಮೆಂಟಲ್ ಚೆನ್ನಾಗಿರುತ್ತೆ ಯಾವತ್ತು ಖಂಡಿತ ಈ ಸಮಸ್ಯೆ ಸಾಧ್ಯವೇ ಇಲ್ಲ. ಅದಕ್ಕೆ ಮುಖ್ಯ ನಮಗೆ ಒಂದು ತೃಪ್ತಿ ಅನ್ನೋಬೇಕು. ಇವತ್ತು ಯಾರಿಗೂ ತೃಪ್ತಿ ಅನ್ನೋದಿಲ್ಲ. ಎಷ್ಟೇ ನಮಗೆ ಇನ್ಕಮ್ ಬಂದರೂ ಕೂಡ ಅದು ಎಷ್ಟೇ ಹುದ್ದೆ ಬಂದರೂ ಕೂಡ ತೃಪ್ತಿ ಅನ್ನೋದಿಲ್ಲವೇ ಇಲ್ಲ. ಆ ತೃಪ್ತಿ ಅಂತ ಒಂದು ನಮ್ಮ ಮನಸ್ಸಿಗೆ ಬಂದರೆ ಅದು ಯಾವತ್ತು ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಉಂಟು. ಹಾಗೆ ಸ್ವಾಮೀಜಿಯವರು ಭಾಳಷ್ಟು ಸಮಾಜ ಸೇವೆಯನ್ನು ನಾವು ನೋಡಿದ್ದೇವೆ. ಹಾಗೆ ಅವರ ಆದರ್ಶವನ್ನು ನಾವು ಪಾಲಿಸಿದ್ದೇವೆ. ಒಂದು ನವ ನಿರ್ಮಾಣ ಭಾರತ ನಾವು ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು ಶ್ರೀಗಳ ಆದರ್ಶ ಹಾಗೆಯೇ ನಮ್ಮ ತತ್ವ. ಸಾಧ್ವಿ ಮಾತಾನೇ ವಂದನೆ ಮತ್ತೊಂದು ನಿತ್ಯ ಚಾವಡಿಗಳು ಓಳಗಾಯನ ಮಾತ ಬಿನ್ನೆಲೆಗಳು ಒಂಜೇ ಪಾತ್ರಗಳು ಸೊನ್ನೆ ಸಂದಾದ ಮುಲ್ಪ ಸೇತಿನ ಮಾತ ಭಕ್ತಿಯನ್ನು ಅನ್ನು ಕೆಲವು ಎನ್ನ ರಟ್ಟು ಉಡಂತ ಪಾತ್ರನು ಬುದ್ಧಿ ಉಂಟು. ಇಡೀ ಒಡಿಯೂರು ಬಂದಾಗ ಇಡೀ ನಮ್ಮ ಜಿಲ್ಲೆ ಮಾತ್ರ ರಾಜ್ಯ ಮಾತ್ರ ದೇಶ ಪರದೇಶಗಳ ಒಂಜಿ ಉಗರ್ತೆ ಪಡೆಯಿನ ಉಗರ್ತೆಗೆ ಪಾತ್ರ అయిన ಚಿನ್ನಂದಿ ಕ್ಷೇತ್ರ
ಅವಾಗ ಇಂಜಿನೊಂದು ಉಗರ್ತದ ನಮ್ಮ ಈ ಸಂಸ್ಥಾನ ದಾಯಕೂಡಿದ ಪಡೆಯನ್ನು ಮುಳ್ಕೊಂಡು ನಡಮನಂಚಿನ ಧರ್ಮ ಕಾರ್ಯ ಅವೇ ರೀತಿ ಬೇರೆ ಬೇರೆ ನಮೂನೆದ ಸರ್ವ ಕಾರ್ಯಗಳು ಜನಕುಲನ ಒಂಜಿ ಏಳಿಗೆದ ದೃಷ್ಟಿಡು ದಿವಂತನ ಧರ್ಮ ಕಾರ್ಯ ಅನೇಕ ಮೂಲ ಕಾರಣ ಕಂಡು ಇನಿಯಾನ ತಿಳಿಯುವಂತೆ ಇನಿ ಮುಲ್ಪ ಪ್ರತಿ ವರ್ಷದ ಕೊನೆ ನಮ್ಮ ಈ ಒಡಿಯೂರು ಕೋಡೆ ಸಾಹಿತ್ಯದ ಒಂಜಿ ಕಾರ್ಯ ನಡೆಯುತ್ತದೆ ಕನ್ನಡ ಸರಸ್ವತಿ ಪೂಜೆ ನಡೆಯುತ್ತದೆ ಅವೇನೇ ಬೇಕೆ ಇನಿ ರಥೋತ್ಸವ ಆವರಣೆ ಈ ರಥೋತ್ಸವ ಅಥವಾ ನಮ್ಮ ಈ ತುಳುನಾಡದ ಜಾತ್ರೆ ಒಂದು ವಿಶೇಷವಾದ ಅರ್ಥ ಉಂಟು. ಇನಿ ರಥೋತ್ಸವವನ್ನ ದೇವರನ್ನು ನೆನೆಸದು ಹೂ ಪೂಜೆ ಮಾಡ್ತದು ಮಂತದ ಆರಾಧನೆ ಮಲ್ಕೊಂಡಂಚಿನ ಒಂಜಿ ಸಂದರ್ಭ ಮಾತ್ರ ಅತ್ತು ಈ ರಥ ಪಂಪಿನ ಒಂಜಿ ಶರಣದ ಅರ್ಥ ಕೊರ್ಪಿನಂಚಿನ ಶಬ್ದ ನಮ್ಮ ಬದುಕದ ರಥ ತುಂಬು ಕೊಯ್ಲೆ ಕೊನೆ ನಮ್ಮ ಪಿರತಿರ್ಗದ ಕೂಪಿನ ಪಂಪಿನ ಕೂಡು ಪಂಪಿನ ಗೇನದ ದೇವರ ಕೂಟವಳು ನಮ್ಮ ಏಪೇ ನಿಂತು ಕೊಡಲ್ಲ ಒಬ್ಬೇ ಸಾಧನೆ ಮಾಡ್ತಾನಲ್ಲ ನಮ್ಮ ಈ ಜೀವನ ಹೆಂಚಿನ ಪಂಡದು ಶಾಶ್ವತತ್ತು ಇನಿ ಇತ್ತಿಲ್ಲ ಇನಿ ಅತ್ತಂಡ ಎಲ್ಲೇ ಈ ಲೋಕನ ಬಿಡ್ದು ಪರಮಾತ್ಮನ ಸೇರುವುದು ಅನಿವಾರ್ಯ ಅಂಚಾದ ಪುನಃ ದೇವರ ಪುಣ್ಯ ಈ ಬದುಕದ ಸಾಗಿಡು ನಮ್ಮ ದಾದ ಮಾತ ಮಂತ ಪಂಪಿನ ನಮ್ಮ ಪಿರತಿರುವುದು ಕೂಪಿನಂಚಿನ ಅವಶ್ಯಕ ಅನ್ನದ ನನಗೆ ಈ ಪವಿತ್ರವಾದ ಮಾನವ ಜನ್ಮನು ದೇವರು ಕೊಡ್ತೇವೆ ಅಂಚಾದ ಪುನಃ ಇನಿ ನಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡ್ಕೊಂಡು ಸಹಜೀವಿ ಆಯ್ನ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ನಮ್ಮ ಒಡನಾಡಿಗೂ ಅದರ ಬಗ್ಗೆ ನಮ್ಮ ಆಲೋಚನೆ ಮಾಡೋಣ ಮಸ್ತ್ ಅಗತ್ಯ ಉಂಟು. ದೇವರ ಮಾತೆಗಳ ಒದಗತ್ಯ ಒರೆಯಾಗ ಆರ್ಥಿಕ ಸಾಮರ್ಥ್ಯ ಕೊಡಬೇಕು, ಒರೆಯಾಗ ಸಾಹಿತ್ಯಿಕ ಸಾಮರ್ಥ್ಯ ಕೊಡಬೇಕು, ಒರೆಯಾಗ ಧರ್ಮೋತ್ತರ ಕೆಲಸ ನಂಜಿನ ಸಾಮರ್ಥ್ಯ ಒದಗ ಕೊಡಬೇಕು. ಅಂಚಾದ ಪುನಃ ದೇವರು ನಂಗೆ ವಾ ಕ್ಷೇತ್ರಗಳು ಸಾಧನೆ ಮಾಡ್ಕೊಡು ಪಂಪಿನ ಗೇನ ಕೊಡ್ತಾರ ಅವನ ಕ್ಷೇತ್ರಗಳು ಸಾಧನೆ ಮಾಡ್ಕೊನು ಉಗರ್ತ ಪಡವನು ನಮ್ಮೊಂದು ಕೇವಲ ಸ್ವಾರ್ಥದ ಬದುಕಾವಂದ್ರೆ ಇಡೀ ಸರ್ವ ಜನಾಂಗದ ಏಳಿಗೆ ಅಥವಾ ನಮ್ಮ ಒಡನಾಡಿನ ಏಳಿಗೆಲ್ಲ ನಮ್ಮ ಬದುಕದ ಗುರಿ ಪಂಡು ಇಂಜಿನ ಪಂಡು ಕಾಯರು ಕಜ್ಜೋರು ಇಂಜಿನ ಒಂದು ಪಂಡು ಹೋದ್ರು ಇಡೀ ದೇಶನೇ ಬೇರೆ ನಮ್ಮ ಬರ್ಪನೇನು ನಮ್ಮ ಆರಂಜಿ ಪಾತ್ರ ಸ್ವಾಮಿಗಳು ಪೋಸ್ಟ್ ಮ್ಯಾನ್ ಇರ್ತೀವಿ ನಮ್ಮ ಸಂಸ್ಥಾನದ ಕೆಲಸದ ಪರೋಕ್ಷವಾದ ಪಂಡಿತ ಈ ಫೌಂಡೇಶನ್ದ ಸಂಪಾದನೆದ ಯಾನ ಒಂಜಿ ಪಾಲು ಯಾನ ಕಲ್ತಿನ ಶಾಲೆದ ಅವಿನೊಂದು ದತ್ತ ಅಡಿಗೆ ಯಾನ ಸಹಾಯ ಮಾಡ್ಕೊಂಡ್ರೆ ರತ್ನ ಅದು ಎಂಗ್ಲ ಊರ್ದ ವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಎನ್ನ ಶಕ್ತಿ ಅನುಸಾರ ಯಾನ ಗುರುಮುಲ್ಲೆ ಮುಂಚಿನ ಅದು ಒಡಿಯೂರು ಕ್ಷೇತ್ರದ ಏನ ಸಂಪಾದನದ ಒಂಜಿ ಪಾಲನ್ನು ವಿದ್ಯಾರ್ಥಿಗಳು ಯಾನ ಚಿಂತಿತವಾಗಿ ಕೊಡುತ್ತೆ ನನಲ ಎಂಟು ಆ ದತ್ತಾಂಜನ ದೇವರು ಐನಾದು ಇಡೆ ಎನ್ನ ಸಂಪಾದನದ ಒಂಜಿ ಪಾಲನೆ ಕೊಡುವೆ ಶಕ್ತಿ ಕೊರಡೆ ಪಡೆದು ಯಾನ ಆ ದೇವರನ್ನ ನಟಂದು ಹಿಂಗಿಡೆ ಭತ್ತದ ರೊಟ್ಟು ಪಾತ್ರೆ ಅವಕಾಶ ಬಂದ ಸ್ವಾಮಿಗಳಿಗೆ ಅದೇ ರೀತಿ ಮಿತ್ರ ಚಾವಡಿ ರೀತಿನ ಮಾತ ಗಣ್ಯರಿಗೆ ಸೊನ್ನೆ ಸೊನ್ನವರು
ಆರಾಧ್ಯ ದೇವರನ್ನು ಮನಸಾರೆ ತಂದು ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವೇಂದ್ರ ಸ್ವಾಮಿಯನ ಆಶೀರ್ವಾದ ತಂದು ಸಾಧ್ವಿ ಮಾತಾನಂದಮಯನ ಆಶೀರ್ವಾದ ತಂದು ಇನ್ನಿತ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆದ ಧರ್ಮಸಭೆದ ಗಣ್ಯಾತಿ ಗಣ್ಯರ ಮೂಲೇ ಅಲ್ಲೇ ವಂದನೆ ತಂದು ತೀರ್ಥ ಚಾವಡಿ ದಿನ ಪೂರ ಗಣ್ಯಾತಿ ಗಣ್ಯರಿಗೆ ಗುರು ಭಕ್ತರಿಗೆ ನಾನು ವಂದನೆ ಮಾಡ್ತಂದ್ರೆ ವಿಶೇಷವಾದ ಇನ್ನು ಗಣ್ಯಾತಿ ಗಣ್ಯರು ನನ್ನ ಕುಟುಂಬದ ಒಂದು ಸದಸ್ಯರಲ್ಲಿ ಆರು ಬಾಲಕೃಷ್ಣ ಎಂಬುದಾಗಿ ಆರು ಇಂಚಿನ ಪಂಡೇರ ಮೂಲು ಅವು ಪೂರ ಸತ್ಯ ಅವು ಇಂಕುಲ್ಲ ಕುಟುಂಬದ ಒಂದು ಎಕ್ಸ್ಪೀರಿಯನ್ಸ್ ಮತ್ತೊಂದಿಲ್ಲ ಅವು ಈ ವಿಷಯ ಪನೋಡೆ ಒಂದು ಅಷ್ಟಮಂಗಲದ ಬರ್ತಿರ್ತೇವೆ ಅಷ್ಟಮಂಗಲದ ಅದರ ನಾಲ್ಕು ನಿಜ ಗೆಸ್ಟ್ ಈ ಲಾಸ್ಟ್ ಬಂದದ್ದು ಒಂದು 50,000 ಒಂದು ದೇಣಿಗೆ ಕೊಟ್ಟು ಹೋಗ್ತಾರೆ ಕುಟುಂಬ ಅಂಚಿನ ಒಂದು ಬಾರಿ ಒಂದು ದೇಣಿಗೆದ ಉಡುಪಿನ ಒಂದು ಎಂಕಲ್ ಒಂದು ಕುಟುಂಬಕ್ಕೆ ಪಂಡ್ರೆ ಭಾರಿ ಖುಷಿ ಆಗೋದು ಅಂಚನೆ ಇನ್ನಿತ್ತ ತಿರ್ತುಗುತ್ತಿನ ಎಂಕಲ್ನ ಮಾಜಿ ಅಧ್ಯಕ್ಷರು ವಿಷಯನ್ನೇ ಅದೆಲ್ಲ ಈ ಪುತ್ರ ವಂದನೆ ಮಾಡ್ಕೊಂಡಿಲ್ಲ ಎಂಕಲೊಂದು ಬರ್ತಾರೆ ಅಂಚನೆಗಳ ವಿಟರನ್ನೇ ಒಳ್ಳೆಯದು ಗುರುದೇವಸ್ವ ಬಳಗ ಪುಣೆದ ಗುರುದೇವಸ್ವ ಬಳಗ ಪುಣೆ ಎಂಕಲೆ ಭಾರಿ ಖುಷಿ ಒಂದು ಪಂಡ್ರೆ 23 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೇವೆ ಆ 23 ವರ್ಷಗಳ ಎಂಕಲ ಸ್ವಾಮೀಜಿನ ಆಶೀರ್ವಚನ ಪಾದಾರ್ಪಣೆ ಇರ್ತದೆ ಅಂಚಾದ ಎಂಕಲು ಆರು ಬಣ್ಣ ಎಂಕಲಲ್ಲಿ ಪರ್ಪಲಕ್ಕನೆ ಪೂರ್ವಗಳು ಒಂದು ಭಕ್ತಿ ಶ್ರದ್ಧೆ ಮಾತ ಎಂಕಲು ಪೂರ್ವದಲ್ಲೂ ಒಂದು ಒಟ್ಟಾದ ಒಂದು ವಾರ್ಷಿಕೋತ್ಸವ ಮಾಡ್ಕೊಂಡು ತುಳುನಾಡು ಅನ್ನ ಒಂದು ವಿಶೇಷ ಒಂದು ತುಳು ಭಾಷೆಗೆ ಒಂದು ವಿಶೇಷತೆ ಕೊಡ್ತೇವೆ ಅಂಚೆನೆ ಎಂಕಲು ಪೂರ್ಣದಾಗಲು ಈ ಒಡೆಲ ಒಂದು ಸಂಘ ಸಂಸ್ಥೆ ಪೋಲೆ ಅವರು ಕೂಡ ತುಳುಟೇ ಪಾಡ್ತೇವೆ ಪನ್ನಗ ಬಟ್ಟಲ ಸಂಘ ಆವಡು ಅಥವಾ ತುಳು ಊಟ ಅಂಚಲ ಉಂಡೆ ಅಂಚ ಬೇರೆ ಬೇರೆ ಒಂದು 10 ಸಂಘ ಸಂಸ್ಥೆ ಎಂಕಲ್ಲ ಪುಣೆದ ಕ್ಷೇತ್ರ ಉಂಟು ಅದು ಪೂರ ತುಳು ಭಾಷೆಯೇ ಮಾತಾಡ್ತಾರೆ ಅಂತ എനിക്ക് ಖುಷಿ ಆಗುತ್ತೆ ನಾನು ಪಂಡ್ರೆ ಮಸ್ತು ಮಾತ್ರ ಸಮಯ ಮನಸ್ಸು ಅಭಾವ ಆದೊಂದು ಯಾಕಂದರೆ ಪ್ರಕಾಶನ ಪಂಡ್ರೆ ಒಂದು ಕಮ್ಮಿ ಪಾತ್ರ ಒಂದು ಅಂಚಾದ ಕೂಡ ಯಾನ ಇನ್ನೊಂದು 2 ಪಾತ್ರೆ ಈಗ ಈ ಸಭೆಗೆ ಧರ್ಮಸಭೆಗೆ ಒಂದು ಅವಕಾಶ ಮಾಡಿಕೊಟ್ಟೆಗೆ ಏನು ಸ್ವಾಮೀಜಿ ಋಣಾದಿಲ್ಲ ನಾನು ಗುರುದೇವಸ್ವರ ಅಧ್ಯಕ್ಷ ಯಾನೊಂದು ಸೇವಕ್ಕೆ ಈ ಕ್ಷೇತ್ರದ ಒಂದು ಸೇವಕ್ಕೆ ಅಂಚ ಎನ್ನ ವ್ಯಾಪಾರ ಯಾನ ಪನ್ನ ಎನ್ನ ಧರ್ಮಪತ್ನಿನ ವ್ಯಾಪಾರ ಪನ್ನಪೆ ಅಂದು 23 ವರ್ಷಕ್ಕಿಂಚ ಆ ಒಂದು ಭಜನೆದ ಒಂದು ಕಾರ್ಯಕ್ರಮ ವ್ಯಾಪಾರ ಒಗ್ಗಟ್ಟಾದ ಪೂರದಲ್ಲಿ ಒಗ್ಗಟ್ಟು ಮಾಡ್ತದೆ ಆ ಭಜನೆ ಕ್ರಮ ಮಲ್ಪೋಳು ಅಲ್ಲಿನ ಸೇವೆ ಎಂಕಲೆ ಭಾಗ್ಯತೆಗೆ ಅಲ್ಲಿನ ಸೇವೆ ಎಂಕಲ ಸಂಸ್ಕಾರ ಎಂಕಲ ಸಂಸ್ಕೃತಿ ಉಂಟು ಎನ್ನ ಮಗೆಯವರಿಗೆ ಡಾಕ್ಟರ್ ಆತೆ ಎನ್ನ ಮುಗ್ಗುರಿ ಮಗೆ CA ಅಗಲು 25 ವರ್ಷಕ್ಕೆ ಎನ್ನ ಮಗೆಗೆ CA ಆತೆ ಪಂಡ್ರೆ ಈಗ ಅಭಿಮಾನ ಒಂದು ಅಂಚೆ ನನ್ನ ಮಗೆ ಇತ್ತ DM 3 ಡಾಕ್ಟರ್ಲೆ ಆರ್ DM ಕಾರ್ಯಾಲಯದಲ್ಲೇ DO ಪಾಟೀಲ್ ಮತ್ತೊಂದಲ್ಲೇ ಅಂಚಾದ ಅವರು ಪೂರ ಎಂಕ ಭಾಗ್ಯತೆಗೆ ಪಂಡಗ 23 ವರ್ಷದ ಒಂದು ಕೆಲಸ ಮಾಡಿದ್ದೀನಿ ಅದನ್ನ ಗುರುಸೇವೆ ಮಾಡಿದ್ದೀನಿ ಈಗ ಎಂಕಲ ಸಂಸ್ಕಾರ ಉಂಟು ಸಂಸ್ಕೃತಿ ಉಂಟು ಪಂಡ್ರೆ ಈಗ ಭಾರಿ ಖುಷಿ ಆಗೋದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸೇರಿದಂತಹ ಆತ್ಮೀಯ ಬಂಧುಗಳು, ನಿನ್ನೆ ತಾನೇ ಆಧ್ಯಾತ್ಮ ಭವನ ಲೋಕಾರ್ಪಣೆ ಹಾಗೆ ಮಧ್ಯಾಹ್ನಂತರದ ತುಳು ಸಾಹಿತ್ಯ ಸಮ್ಮೇಳನದ ಬಹಳ ಸುಂದರವಾದಂತಹ ಕಾರ್ಯಕ್ರಮ ನಿನ್ನೆ ತಾನೇ ಮುಗಿದುಕೊಂಡು ಇಂದು ತುಳುನಾಡ ಜಾತ್ರೆಯ ಅಂಗವಾಗಿ
ನಡೆಯುವಂತಹ ಈ ಧರ್ಮಸಭೆಯಲ್ಲಿ ನಾವೆಲ್ಲರೂ ಬಹಳ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೇವೆ. ಈ ಸಂದರ್ಭ ಬಹುಶಃ ಎಲ್ಲರ ಮನಸ್ಸಲ್ಲೂ ಯಾರನ್ನು ಕೇಳಿದರೂ ಕುಂಭಮೇಳದ ವಿಷಯ ಪ್ರಸ್ತಾಪ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ನಡೆಯುವಂತಹ ಪ್ರಯಾಗ್ರಾಜಲ್ಲಿ ನಡೆಯುವಂತಹ ಕುಂಭಮೇಳ, ಮಹಾಸಂಗಮ, ಗಂಗಾ, ಯಮುನಾ, ಸರಸ್ವತಿ ಅದೆಲ್ಲವನ್ನ ನೆನಪಿಸಿಕೊಳ್ಳುವಾಗ ಬಹುಶಃ ಇಲ್ಲಿ ಒಡಿಯೂರು ಸಂಸ್ಥಾನದಲ್ಲೂ ಮಹಾ ಸಂಗಮ ಆಗಿದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೇನೆ. ಆ ಸಂಗಮ ಯಾವುದಂದರೆ ಎಲ್ಲ ಬಂಧುಗಳ ಆ ಭಕ್ತಿ, ಪ್ರೀತಿ ಹಾಗೆ ಸೇವೆ, ಈ ಮೂರು ನೆಲೆಗಳ ಸಂಗಮ ಆಗಿದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೇನೆ. ಪ್ರಯಾಗ್ರಾಜ್ ಅಂತ ನಾವು ಹೇಳ್ತೇವೆ, ಆದರೆ ಈ ಮೂರು ಸಂಗಮವು ಬಹುಶಃ ಗುರು ಸಾನ್ನಿಧ್ಯದಲ್ಲಿ ಸಂಗಮ ಆಗಿದೆ. ಆವಾಗಲೇ ನಾವು ಹೇಳ್ಕೊಂಡಿದ್ದೀವಿ, ಗುರು ದರ್ಶನ ಜನ್ಮ ಪಾವನ, ಎಲ್ಲವೂ ಗುರು ಸಾನ್ನಿಧ್ಯದಲ್ಲಿದೆ. ನಾವು ಹೇಗೆ ಕಾಣ್ತೀವೋ ಹಾಗೆ, ನಮ್ಮ ಭಾವನೆ ಹೇಗಿದೆಯೋ ಅದರಂತೆ ಫಲ ಅಂತ. ಹಾಗೆ ಆ ಗುರು ಸಾನ್ನಿಧ್ಯ, ಗುರುವಾಣಿ, ಗುರು ಸಂಕೀರ್ತನೆ ಎಲ್ಲವನ್ನ ನಾವು ಕರಗತ ಮಾಡಿಕೊಂಡ್ರೆ ಅದು ಮುಕ್ತಿಗೆ ಸೋಪಾನ ಅನ್ನುವಂಥದ್ದು. ಅದೆಲ್ಲ ನಮಗೆ ಬಹುಶಃ ಗುರು ಸಾನ್ನಿಧ್ಯದಲ್ಲಿ ಗುರುಗಳಾಗಿ ಅವರು ಪೂಜ್ಯ ಗುರುಗಳು ನಮಗೆ ಸಿಕ್ಕಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿಕೆ ನಾನು ತುಂಬ ಸಂತೋಷ ಪಡ್ತೇನೆ. ಸೂರ್ಯನಾರಾಯಣ ಹೇಳಿದ್ರು, ಧರ್ಮದ ಬಗ್ಗೆ ಬಹಳ ಸುಂದರವಾದಂತಹ ಕಥೆಯ ಮೂಲಕ ನಮ್ಮ ಅದನ್ನು ಧರ್ಮ ಹೇಗೆ, ಧರ್ಮದ ಮಹತ್ವ ಅದನ್ನು ಮುಂದಿಟ್ಟು ಬಹುಶಃ ಭಾರತದ ಸಂಗಮವೇ ಅದು ಧರ್ಮ ಮತ್ತು ಸಂಸ್ಕೃತಿ ಅಂತ ಡಾಕ್ಟರ್ ನಮ್ಮ ಮುಂದೆ ಇಟ್ಟು ತೃಪ್ತಿಯ ಬಗ್ಗೆ ಹೇಳಿದರು. ಆವಾಗ ನಾನು ಯೋಚನೆ ಮಾಡಿದೆ, ಬಹುಶಃ ಸ್ವಾಮೀಜಿ ಗುರುಗಳು ನಿನ್ನೆ ಒಂದು ಆಧ್ಯಾತ್ಮ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡು ಅದು ನಿನ್ನೆ ಉದ್ಘಾಟನೆ ಆಗಿದೆ. ಅಲ್ಲಿ ಒಂದು ಹೆಸರನ್ನು ಇಟ್ಟಿದ್ರು, ಆನಂದ ಮಂಟಪ ಅಂತ. ಒಂದು ಸರಳವಾದಂತಹ ಸುಂದರವಾದಂತಹ ಹೆಸರು. ಆ ಆನಂದದ ಒಳಗೆ ಅದೆಷ್ಟೋ ಅರ್ಥ ಅನ್ವಯ ಆಗ್ತದೆ. ಪೂಜ್ಯ ಗುರುಗಳು ಆವಾಗ ಹೇಳಿದ್ರು, ಇಂದ್ರಿಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆ ಇಂದ್ರಿಯಗಳು ಇವೆಲ್ಲವೂ ಬಾಹ್ಯವಾದಂಥ ಸುಖವನ್ನು ನಮಗೆ ಕೊಡುವಂಥದ್ದು. ಆದರೆ ಆ ಬಾಹ್ಯ ಸುಖಗಳು ಒಂದಷ್ಟು ಹೊತ್ತಿಗೆ ನಮಗೆ ಸಂತೋಷ ಕೊಡ್ತವೆ. ಆದರೆ ಅಂತರ್ಯದ ಸುಖ, ಅದನ್ನೇ ಸ್ವಾಮೀಜಿ ಗುರುಗಳು ಆನಂದ ಅಂತ ಹೆಸರಿಟ್ಟೋದಕ್ಕೆ, ಅದರಲ್ಲಿ ನಾವು ಮುಳುಗಿದಷ್ಟು ನಮಗೆ ಆನಂದ ಜಾಸ್ತಿ ಆಗ್ತದೆ, ಅದು ಕ್ಷಯ ಆಗುವುದಿಲ್ಲ ಅಂತ. ಆ ಆನಂದ ಸಿಗಬೇಕಿದ್ರೆ ವ್ಯಾಸರು ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ತೃಷ್ಣ ಕ್ಷಯ ಸುಖ ಅಂತ. ಅಂದರೆ ತೃಷ್ಣ ಅಂದರೆ ನಮ್ಮಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು, ಕ್ಷಯ ಅಂದರೆ ಕ್ಷಯಿಸುವಂಥದ್ದು. ಆ ಆಸೆ ಆಕಾಂಕ್ಷೆಗಳನ್ನು ನಾವು ಎಷ್ಟು ಕ್ಷಯ ಮಾಡಿಕೊಡ್ತೇವೋ ಅಷ್ಟು ನಮಗೆ ಆನಂದ ಪ್ರಾಪ್ತಿ ಆಗ್ತದೆ ಅಂತ. ಅದೇ ಆಧ್ಯಾತ್ಮ ಆನಂದ ಅಂತ ನಾವು ಹೇಳ್ತೇವೆ. ಅದನ್ನು ಸಂತೃಪ್ತ ಜೀವನ ಅಂತ. ನಾವು ಮಾಡುವಂತಹ ಜೀವನ ಅದನ್ನು ನಾವು ಅನುಭವಿಸಬೇಕಂದ್ರೆ ಆ ಅನುಭವದ ಜೀವನ ಅದು ಸಂತೃಪ್ತವಾಗಿರಬೇಕು ಅಂತ ಡಾಕ್ಟರ್ ಬಹಳ ಚಂದವಾಗಿ ಹೇಳಿದ್ದನ್ನು. ದೇಹದ ಬದಲು ಮನಸ್ಸು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಟೆನ್ಷನ್ ಇರಬಾರ್ದು, ಯಾವುದೇ ಮಾನಸಿಕ ಸಮಸ್ಯೆ ಇರಬಾರ್ದು ಅನ್ನುವಂಥದ್ದು. ಆ ಸಂತೃಪ್ತ ಜೀವನ, ಮುಂಚೆ ಎಲ್ಲ ನಮ್ಮ ಪೂರ್ವಿಕರ ಜೀವನ ಮಾಡ್ತಾ ಇದ್ರು, ಸಂತೃಪ್ತ ಜೀವನ ಮಾಡ್ತಾ ಇದ್ರು. ಆದರೆ ಇವಾಗ ಆಧುನಿಕ ಜೀವನ, ಐಷಾರಾಮಿ ಜೀವನದಲ್ಲಿ ನಾವೆಲ್ಲಿದ್ದೀವಿ. ಅಂದರೆ ನಾವೀಗ ಸಮಾಜದಲ್ಲಿ ನೋಡುವಾಗ ಅದೆಷ್ಟೋ ಸಮಸ್ಯೆಗಳು, ಗೊಂದಲಗಳು ಎಲ್ಲವನ್ನ ಕಾಣ್ತಾ ಇದ್ದೇವೆ. ನೋಡಬಾರದನ್ನು ನೋಡ್ತಾ ಇದ್ದೇವೆ, ಕೇಳಬಾರದನ್ನು ಕೇಳ್ತಾ ಇದ್ದೇವೆ. ಇವೆಲ್ಲಕ್ಕೂ ಮೂಲ ಕಾರಣ ನಮ್ಮಲ್ಲಿರುವಂತಹ ಆ ಅತೃಪ್ತಿಯ ಒಂದು ಸಂಕೇತ. ಆ ಸಂತೃಪ್ತ ಜೀವನ ನಾವು ಮಾಡಿದರೆ ಅದೇ ಆಧ್ಯಾತ್ಮ ಜೀವನ, ಅದು ನಮಗೆ ಸಂದೇಶ ಆಗಬೇಕು. ಆ ಸಂತೃಪ್ತ ಜೀವನವನ್ನು ಮಾಡೋಣ, ಅದಕ್ಕೆ ಪೂರ್ಣವಾಗಿ ನಮಗೆ ಅವಕಾಶ ಕೊಟ್ಟು ಜೀವನವನ್ನು ಸುಂದರಮಯವಾಗಿಸಿ ಅನ್ನುವಂತಹ ಒಂದು ಸಂದೇಶವನ್ನು ಪೂಜ್ಯ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ಕಾರ್ಯಕ್ರಮದ ಮೂಲಕ ವರ್ಷದಲ್ಲಿ ಪಂಚವಾರ್ಷಿಕ ಪಂಚಪರ್ವಗಳು ನಡೀತಾ ಇವೆ. ಆ ಪಂಚಪರ್ವಗಳೊಂದಿಗೆ ಒಂದಷ್ಟು ಧಾರ್ಮಿಕ ಚಿಂತನೆ, ಅಲ್ಲಿ ಕೊಡುವಂತಹ ಸಂದೇಶ ನಮ್ಮ ಜೀವನಕ್ಕೆ ಅದು ಅನ್ವಯವಾಗಿ ಆ ಮೂಲಕ ಜೀವನ ಪಾವನ ಆಗಲಿ ಅನ್ನುವಂತಹ ದೊಡ್ಡ ಸಂದೇಶ ಪೂಜ್ಯ ಗುರುಗಳ ಜೀವನವೇ ನಮಗೆ ಒಂದು ಸಂದೇಶ. ಆದ್ದರಿಂದ ಅದನ್ನೆಲ್ಲ ನಾವು ಪಾಲಿಸಿಕೊಂಡು ಆ ತೃಪ್ತ ಜೀವನವನ್ನು ಮಾಡಿಕೊಂಡು ಒಳ್ಳೆಯ
ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡು ನಮ್ಮ ದಾರಿಯನ್ನು ಆ ಶ್ರೇಯಸ್ಸಿನ ಕಡೆಗೆ ಸಾಗಿಸೋಣ. ಅದಕ್ಕೆ ಪೂಜ್ಯ ಗುರುಗಳ ಪೂರ್ಣ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸಿಕೊಂಡು, ಮೊನ್ನೆ ತಾನೇ ಈ ಉತ್ಸವಕ್ಕೆ ಒಂದು ಹೊರೆಕಾಣಿಕೆಯ ಸಂಪತ್ತೆಲ್ಲ ಇಲ್ಲಿ ಕ್ರೋಢೀಕರಣ ಮಾಡಿದ ಎಲ್ಲ ಬೇರೆ ಬೇರೆ ಕಡೆಗಳಿಂದ ಕಿಂಚಿತ್ತು ಸಣ್ಣ ಸಣ್ಣ ವಸ್ತುಗಳ ಮೂಲಕವೂ ಎಲ್ಲರೂ ಸೇವೆ ಮಾಡಿದ್ದಾರೆ. ಅದನ್ನು ಹೇಳ್ತೇವೆ ನೋಡಿ, ತನು ಮನ ಧನ ಎಲ್ಲ ಇಲ್ಲಿ ವಿನಿಯೋಗ ಆಗಿದೆ. ಆ ಹೊರೆಕಾಣಿಕೆಗೆ ಸಂಬಂಧಪಟ್ಟ ಎಲ್ಲ ಸೇವಾ ಕರ್ತೃಗಳಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗುರುಗಳಿಗೆ ನಮ್ಮ ಶಾಲೆಯ ಮಕ್ಕಳು ಅಂತ ಆ ಹೊರೆಕಾಣಿಕೆ ಬರುವಂಥ ಸಂದರ್ಭ ಅವುಗಳನ್ನೆಲ್ಲ ಜೋಡಿಸಿಕೊಂಡು ಕೆಳಗೆ ಸಂಸ್ಥಾನಕ್ಕೆ ಕೊಂಡು ಹೋಗಬೇಕಿತ್ತು. ಆ ಪುಟಾಣಿ ಮಕ್ಕಳು ತಮ್ಮ ಆ ಒಂದು ಸ್ಫೂರ್ತಿಯಿಂದ ಶ್ರಮ ಸೇವೆಯಲ್ಲಿ ನಾನು ಅದನ್ನು ತುಂಬ ಸಂತೋಷಪಡ್ತೇನೆ ಹೇಳಲಿಕ್ಕೆ. ಆ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಹೊರೆಗಾಣಿಕೆಗಳನ್ನು ಕೊಂಡು ಹೋಗಿ ಸಂಸ್ಥಾನಕ್ಕೆ ಮುಟ್ಟಿಸಿದ್ರು. ಅವರ ಅಳಿಲು ಸೇವೆ ಅಂತ, ಅದು ರಾಮಾನಂದ ನಮಗೆ ಗೊತ್ತಿದೆ, ಅಳಿಲು ಸೇವೆ ಹೇಗೆ ಅಂತ. ಅದಕ್ಕಾಗಿ ಅವರಿಗೂ ನಾನು ಶಿಕ್ಷಕರ ಹೊಂದಿ ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಪೂಜೆಗಳ ಕೈಂಕರ್ಯದಲ್ಲಿ ಕೈ ಜೋಡಿಸಿಕೊಂಡು ತನ್ನ ಮನದಿಂದ ಸೇವೆ ಮಾಡುವಂತಹ ಎಲ್ಲ ಗುರುಬಂಧುಗಳಿಗೆ ನಾನು ಅವರಿಗೆ ಅಂತ ಹೇಳಿ ಬಿಟ್ಟು ಹೋಗ್ಬೋದು. ಆದ್ದರಿಂದ ಮಹಾರಾಷ್ಟ್ರದ ಎಲ್ಲ ಗುರುಬಂಧುಗಳಿದ್ದಾರೆ, ಪೂನಾದಿಂದ, ಬಾಂಬೆಯಿಂದ, ದಾವಣಗೆರೆಯವರಿದ್ದಾರೆ. ಎಲ್ಲ ನಮ್ಮ ಬಂಧುಗಳೆಲ್ಲ ಸೇರಿಕೊಂಡು ಈ ಹಬ್ಬವನ್ನು ಚೆಂದ ಮಾಡಿಕೊಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನು ಸ್ಮರಿಸಿಕೊಂಡು ಈ ಪುಟ್ಟ ಒಂದು ಹೇಳಿಕೆಗೆ ನಾನು ವಿರಾಮ ಇಡ್ತೇನೆ. ಇಚ್ಛೆಯಿದೆ. ಆಂಜನೇಯ ನಮಗೆಲ್ಲರಿಗೂ ವಿಶೇಷವಾದ ಶಕ್ತಿಯನ್ನು ನೀಡಲಿ, ಇವರ ಸೇವೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಸೇವೆ ಅವರು ಮಾಡಲಿ ಅಂತ ಹೇಳುತ್ತಾ ಅವರು ತನ್ನ ಪುಟಾಣಿಯೊಂದಿಗೆ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರು ಅವರಿಬ್ಬರಿಗೂ ಶಾಲೆ ಹೊಂದಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಶ್ರೀಮತಿ ಮತ್ತು ಶ್ರೀ ವಾಮಯ್ಯ ಶೆಟ್ಟಿ ಮಂಡಳಿ ಸಂಸ್ಥಾನದ ಒಂದು ಸೇವಾ ಬಳಗದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಪ್ರಕಾಶ್, ಶ್ರೀಯುತ ಮೋಹನ್ ಹೆಗಡೆ ತಾನ್, ಶ್ರೀ ಗುರುದೇವ ಭಕ್ತವೃಂದ ರಾಜಸ್ಥಾನ, ಶ್ರೀ ಗುರುದೇವ ಭಕ್ತವೃಂದ ರಾಜಸ್ಥಾನ ಇದರ ಪ್ರತಿನಿಧಿಗಳು ಬಂದು ಸ್ವಾಮೀಜಿಯವರಿಂದ ಪ್ರಭಾವ ಪಡೆದ ಕರ್ತವ್ಯ ಪ್ರಾಯೋಜಕರಾಗಿರುವರು. ನಿತ್ಯ ಅನ್ನ ಸಂದರ್ಭಕ್ಕೆ ಸಾಧಿಸಿದ ಕೆ ಸುರೇಶ್ ರೈ, ಯಾದವ್ ಶೆಟ್ಟಿ, ಮಾವಿ ಮುಂಬೈ ಮುದ್ರಣ ಸೇವಕ ವಚನ ಟ್ಯಾಬ್ಲೋ ಕಾವ್ಯ ಶೆಟ್ಟಿ, ಘಾಟ್ಗೋಪರ್ ಮುಂಬೈ ಸ್ವಾಮೀಜಿಯವರಿಂದ ಸ್ಮರಣಿಕೆ ಸ್ವೀಕರಿಸಬೇಕು. ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇವರಿಗೂ ಶ್ರೀ ಸಂಸ್ಥಾನದ ಪರವಾಗಿ ಅನಂತ